PSSM ಮೈಸೂರು ಝೂಮ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೂ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ದಿನ ಮಾನವನ ಗುಣ ಸ್ವಭಾವಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾನವ ಅಂದ ತಕ್ಷಣನೇ ಒಂದು ಡೆಫಿನೇಷನ್ ಏನ್ ಹೇಳುತ್ತೆ ಅಂದ್ರೆ, ಯಾರಿಗೆ ಮನಸ್ಸಿದೆಯೋ ಅವನು ಮಾನವ ಅಂತ. ಹಾಗಾಗಿ ಮನಸ್ಸಿದೆ ಅಂತಂದ್ಮೇಲೆ ಭಾವನೆಗಳಿರುತ್ತೆ, ಚಿಂತನೆಗಳಿರುತ್ತೆ, ಅವ್ರದೇ ಆದಂತ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಗುಣ ಸ್ವಭಾವಗಳಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರಾಪಂಚಿಕ ಜೀವನದಲ್ಲಿ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ಬೇಕು, ಅಭಿವೃದ್ಧಿಯನ್ನ ಹೊಂದಬೇಕು ಅಂತಂದ್ರೆ ಅವನಲ್ಲಿ ಮೊದಲಿಗೆ ಆಧ್ಯಾತ್ಮಿಕ ನಿಷ್ಠೆ ಇರಬೇಕು. ಏನು ಆಧ್ಯಾತ್ಮಿಕ ನಿಷ್ಠೆ ಅಂದ್ರೆ, ನಾನ್ ಬೆಳಿಬೇಕು, ನಾ ಒಳ್ಳೆಯವನಾಗಿರ್ಬೇಕು, ಒಳ್ಳೆ ಕೆಲಸಗಳನ್ನ ಮಾಡಬೇಕು, ನೈತಿಕವಾಗಿರ್ಬೇಕು, ಈ ತರ ಪ್ರತಿಯೊಂದೂ ದೈವಿ ಗುಣಗಳನ್ನ ಇದ್ರೆ ಆಗ ಅದನ್ನ ಆಧ್ಯಾತ್ಮಿಕ ನಿಷ್ಠೆ ಅಂತ ಹೇಳುದು. ಅವನ ಮನಸ್ಸಿನಲ್ಲಿ ಸದಾ ಸಕಾರಾತ್ಮಕ ಗುಣ ಸ್ವಭಾವಗಳು ಮೂಡ್ತಾ ಇರ್ಬೇಕು. ಮನುಷ್ಯ ಅಲ್ವಾ, ಮನಸ್ಸಿದೆ ಅಲ್ವಾ, ಹಾಗಾಗಿ ಕೆಲವು ಸಲ ನಕಾರಾತ್ಮಕವಾಗಿ ಕೂಡ ಬರುತ್ತೆ. ಹಾಗಾಗಿ ಮುಂದೆ ನೋಡೋಣ ಅಂತ ನಕಾರಾತ್ಮಕ ಗುಣ ಸ್ವಭಾವಗಳು ಯಾವುದು, ಸಕಾರಾತ್ಮಕ ಯಾವುದು ಅನ್ನೋದು. ಸೊ ಮೊದಲಿಗೆ ಒಬ್ಬ ವ್ಯಕ್ತಿಯಲ್ಲಿ ಮೂಡ್ಬೇಕಾಗಿರುವಂತ ಅಥವಾ ರೂಢಿಸ್ಕೊಳ್ಬೇಕಾಗಿರುತ್ತ, ಅಭ್ಯಾಸ ಮಾಡ್ಕೊಳ್ಬೇಕಾಗಿರುವಂತ ಸಕಾರಾತ್ಮಕ ಗುಣ ಸ್ವಭಾವಗಳು ಯಾವುದು ಅಂತಂದ್ರೆ, ಮೊಟ್ಟ ಮೊದಲಿಗೆ ಕುತೂಹಲ ಅಥವಾ ಹಂಬಲ, ತೃಷೆ ಇರ್ಬೇಕು. ಅಂದ್ರೆ ಏನದು ಅನ್ನೋ ತಿಳ್ಕೋಬೇಕು, ಹೇಗಿರುತ್ತೆ ಅನ್ನೋದು. ಆತ್ಮ ಅಂದ್ರೆ ಹೇಗಿರುತ್ತೆ, ಅನುಭವ ಅಂದ್ರೆ ಹೇಗಾಗುತ್ತೆ ಅಂತ ಮನ್ಸಲ್ಲಿ ಒಂದು ಹಂಬಲ ಉತ್ಪತ್ತಿ ಆಗ್ಬೇಕು. ಯಾವುದೇ ಜ್ಞಾನ ಅನ್ನೋದು ಪಡ್ಕೋಬೇಕಾದ್ರೆ ಅದ್ರ ಹಿಂದೆ ಇರ್ಬೇಕಿರೋದೇ ಕುತೂಹಲ, ಹಂಬಲ ಅಥವಾ ತೃಷೆ. ಎರಡನೇದು ಆಸಕ್ತಿ. ಅಂದ್ರೆ ನನ್ನಲ್ಲಿ ಅದ್ ತಿಳ್ಕೋಬೇಕು ಅನ್ನೋಂಥದ್ದು ಏನು ಅಂತ ನನ್ನಲ್ಲಿ ಪ್ರಶ್ನೆಗಳು ಹುಟ್ಟುತ್ತಾ ಇದೆ ಅಂದ್ರೆ ಅದ್ರಲ್ಲಿ ಆಸಕ್ತಿ ಇದೆ ಅಂತ ಬೇಕು. ಮತ್ತೆ ಕೂತ್ಕೊಂಡು ತಿಳ್ಕೊಳ್ಳೋಕೆ ಉತ್ಸಾಹ ಬೇಕು. ಈಗ ಆಸಕ್ತಿ ಬಗ್ಗೆ ಹೇಳೋದಾದ್ರೆ, PSSM ಮೈಸೂರಿನವರು ಈ ಝೂಮ್ ತರಗತಿಗಳನ್ನ ಮಾಡಿ ಎಲ್ಲೂ ಹೋಗ್ಬೇಕಾದಿಲ್ಲ, ₹1 ಖರ್ಚಿಲ್ಲ, ಹೋಗಿ ಬರೋ ಟೈಮ್ ಇಲ್ಲ, ಕಷ್ಟ ಇಲ್ಲ, ಏನು ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ನೀವು ಧ್ಯಾನ ಮಾಡಿ, ಈ ಉಪನ್ಯಾಸಗಳನ್ನ ಮಾಡ್ತೀವಿ, ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಫಸ್ಟ್ ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹ ಇರ್ಬೇಕು, ಆಸಕ್ತಿ ಇರ್ಬೇಕು. ಗುಣ ಸ್ವಭಾವಗಳು ಅಂದ್ರೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಂತ ಒಂದು ಹಂಬಲ ಇರ್ಬೇಕು, ಕುತೂಹಲ ಇರ್ಬೇಕು. ಮನುಷ್ಯನಲ್ಲಿ ಇಷ್ಟೆಲ್ಲಾ ಗುಣ ಸ್ವಭಾವಗಳಿರುತ್ತಾ, ಈ ತರ ಎಲ್ಲ ಇರೋದು ಉಂಟಾ, ಹಾಗಾದ್ರೆ ನನ್ನಲ್ಲಿ ಏನು ಇತ್ತದ ಅನುಭವನೇ ಬಂದಿಲ್ವ, ತಿಳ್ಕೋಬೇಕು ಅನ್ನೋ ಉತ್ಸಾಹ ಬರ್ಬೇಕು. ಮತ್ತೆ ಮುಕ್ತ ಮನಸ್ಸಿರ್ಬೇಕು. ಅಂದ್ರೆ ಏನು, ಓಪನ್ ಮೈಂಡೆಡ್ನೆಸ್ ಇರ್ಬೇಕು ನಮ್ಮಲ್ಲಿ. ಏನದು ಅನ್ನೋದನ್ನ ಅವ್ರು ಹೇಳಿದ್ರ, ಅಯ್ಯೋ ಅದೆಲ್ಲ ನನಗೆ ಗೊತ್ತು ಅನ್ನೋದಲ್ಲ. ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಫಸ್ಟ್ ನಮ್ಮ ಒಂದು ಕುತೂಹಲ, ಉತ್ಸಾಹ ಅಂತ ಏನ್ ಹೇಳಿದ್ವು ಅದನ್ನ ಓಪನ್ ಮಾಡ್ಕೊಂಡು ಏನೇನ್ ಬರುತ್ತೋ ಅದೆಲ್ಲ ತಿಳ್ಕೊಳ್ಳೋಣ ಅನ್ನೋಂತ ಒಂದು ಮುಕ್ತ ಮನಸ್ಸು ಬರ್ಬೇಕು. ಚಂಚಲತೆ ನಮ್ಗೆ ಯಾವಾಗ್ಲೂನು. ಹಾಗಾಗಿ ಮಾನಸಿಕ ಸ್ಥಿರತೆ ಇರ್ಬೇಕು. ಅಂದ್ರೆ ಏನು, ಪ್ರತಿದಿನ ಬೆಳಗ್ಗೆ 4:45ಗೆ 4:15ಗೆ ಎದ್ದು ಧ್ಯಾನಕ್ ಮಾಡೇ ಮಾಡ್ತೀನಿ, ನಾನು ತಿಳ್ಕೊತೀನಿ, ಉಪನ್ಯಾಸನೂ ಅಟೆಂಡ್ ಮಾಡ್ತೀನಿ ಅಂತ ಅನ್ನುವಂತ ಒಂದು ಡಿಸೈಡ್ ಮಾಡ್ಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿರತೆ ಇರ್ಬೇಕು. ಸಮಯ ಪ್ರಜ್ಞೆ ಇರ್ಬೇಕು. ನನಗೆ ಯಾವಾಗ ಬೇಕೋ ಆವಾಗ ನೋಡ್ಕೋತೀನಿ ಅನ್ನೋದಲ್ಲ. ಫಸ್ಟ್ ಟೈಮ್ ನಮ್ಗೇನ್ ಇನ್ಫಾರ್ಮೇಶನ್ ಬರುತ್ತೋ, ಏನ್ ಕಲ್ತ್ಕೋತೀವೋ ಅದು ಯಾವತ್ತೂ ನೆನಪಿನಲ್ಲಿ ಇರುತ್ತೆ. ಹಾಗಾಗಿ ಯಾವಾಗ್ಲೂ ನನಗೆ ಪುರ್ಸೊತ್ತಾದಾಗ ನೋಡ್ಕೊಳ್ಳೋದಲ್ಲ. ಇಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದಾಗ ಅದರಲ್ಲಿ ಮೊದಲನೇ ಸಲ ನಾವು ಕೇಳ್ಕೊತೀವಲ್ಲ, ಅದು ನಮ್ಮ ಶಾಶ್ವತ ನೆನಪಿನ ಭಂಡಾರಕ್ಕೆ ಹೋಗುತ್ತೆ. ಹಾಗಾಗಿ ಸಮಯ ಪ್ರಜ್ಞೆ ಅನ್ನೋದನ್ನ ಕಾರ್ಯಕ್ರಮ ಯಾವಾಗಿದೆಯೋ ಆಗ್ಲೇ ಅಟೆಂಡ್ ಮಾಡಿ, ಅದನ್ನ ಸಮಯ ಪ್ರಜ್ಞೆಯಿಂದ ನಾವು ಅಟೆಂಡ್ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಜ್ಞಾನವಾಗಿ ಉಳ್ಕೊಳ್ಳುತ್ತದು. ನಿರಂತರ ಜಾಗರೂಕತೆ ಇರ್ಬೇಕು. ಏನು ನಿರಂತರ ಜಾಗರೂಕತೆ ಅಂದ್ರೆ, ಸದಾನು ಎಚ್ಚರವಾಗಿರೋದು, ಅರಿವಿನಿಂದ ಇರುವಂತಹದ್ದು, ಏನಾಗ್ತಾ ಇದೆ ಅನ್ನೋದ್ರ ಕಡೆ ನಮ್ಮ ಗಮನ ಇರ್ಬೇಕು. ಆತ್ಮವಿಶ್ವಾಸ, ಧೈರ್ಯ ಇರ್ಬೇಕು. ನಾನು ಏನ್ ಕಲಿತೀನೋ ಅದನ್ನ ಬಳಸ್ಕೊಳ್ಬಲ್ಲೆ, 1 hour ನಾನ್ ಧ್ಯಾನ ಮಾಡಬಲ್ಲೆ ಅನ್ನೋದಿರ್ಬೇಕು. ಮತ್ತೆ ಯಾವುದೇ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೋ, ಅನುಭವಗಳು ಒಂಥರ ಏನಾಗ್ಬಿಡುತ್ತೋ ಅಂತ ಭಯ ಪಡೋ ಗೋಜಿಲ್ಲ. ಧೈರ್ಯ ಇರ್ಬೇಕು, ಆತ್ಮವಿಶ್ವಾಸ ಇರ್ಬೇಕು, ಆತ್ಮ ಸಂಯಮ ಇರ್ಬೇಕು. ಏನು ಆತ್ಮ ಸಂಯಮ ಅಂದ್ರೆ, ಯಾವುದೇ ಉದ್ವೇಗಗಳಿಗೆ ಹೋಗೋದಿಲ್ಲ. ಏನಾಗುತ್ತೋ ಅದಾಗ್ಲಿ, ಒಟ್ಟಲ್ಲಿ ನಾನ್ ಮಾಡ್ಲೇಬೇಕು, ಅದ್ರ ಅನುಭವ ಪಡ್ಕೊಳ್ಳೇಬೇಕು ಅನ್ನೋಂತ ಒಂದು ಸ್ಥಿರತೆ ಇರ್ಬೇಕು. ಶಿಸ್ತಿರ್ಬೇಕು. ಯಾಕೆ ಶಿಸ್ತು ಅಂದ್ರೆ, ಯಾವುದೇ ಕಲಿಕೆ ಜ್ಞಾನವಾಗಿ ಆಗ್ಬೇಕಾಗಿದ್ರೆ
ಜ್ಞಾನವಾಗಿ ನಮ್ಮಲ್ಲಿ ಉಳಿಬೇಕಿದ್ರೆ, ನಮ್ಮನ್ನ ಮಾರ್ಗದರ್ಶಿಸ್ಬೇಕಿದ್ರೆ ಮೊಟ್ಟ ಮೊದಲಿಗೆ ವ್ಯಕ್ತಿಗೆ ಬೇಕಿರುವಂತಹದ್ದು ಶಿಸ್ತು. ಅಂದ್ರೆ ಡಿಸಿಪ್ಲಿನ್ ಇರ್ಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು, ದಿನ ಎಷ್ಟೊತ್ತಿಗೆ ಧ್ಯಾನ ಮಾಡ್ಬೇಕು, ಎಷ್ಟೊತ್ತು ಓದ್ಬೇಕು, ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಅಂತ ಹೇಳ್ತಾರ. ಅದನ್ನ ಪ್ರತಿನಿತ್ಯನೂ ಯಾವ್ದಾದ್ರು ಒಂದು 10 ಪೇಜಾರ ಓದ್ಬಿಟ್ಟೆ ಮಲ್ಕೊಳ್ಳೋದು ನಾನು. ಅದನ್ನ ಅದ್ರಲ್ಲಿ ವಿಚಾರ ಏನಿದೆ ಅಂತ ಆಲೋಚನೆ ಮಾಡಿ ಚಿಂತನೆ ಮಾಡೇ ಮಲ್ಕೊಳ್ಳೋದು. ಸ್ನಾನ ಮಾಡಿ ತಿಂಡಿ ತಿಂತೀನಿ. ಈ ತರ ಯಾವುದೇ ಒಂದಾದ್ರೂ ಅವ್ರವ್ರ ಮನೆಗೆ ಏನ್ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಅದನ್ನ ಶಿಸ್ತುಬದ್ಧವಾಗಿ ಮಾಡೋದೇ ಆದ್ರೆ ಅದು ದಿನನಿತ್ಯದ ಒಂದು ಟೈಮ್ ಟೇಬಲ್ ಅಲ್ಲಿ ಸೇರ್ಕೊಂಡ್ಬಿಡ್ಬೇಕು ಶಿಸ್ತಾಗಿ. ಆಗ ಮಾತ್ರ ನಾವ್ ಮಾಡ್ತೀವಿ. ಬೆಳಗ್ಗೆ ಆಗ್ಲಿಲ್ಲ ರಾತ್ರಿ ಮಾಡ್ತೀನಿ, ರಾತ್ರಿ ಆಗ್ಲಿಲ್ಲ ಬೆಳಗ್ಗೆ ಮಾಡ್ತೀನಿ ಅಂದ್ರೆ ಅದು ಶಿಸ್ತಲ್ಲ. ಗುರಿ ನಿರ್ಧಾರ, ಪ್ರತಿಯೊಬ್ಬ ಮನುಷ್ಯನ್ಗೂ ಹುಟ್ಟಿದಕ್ಕೊಂದು ಗುರಿ ಇರುತ್ತೆ. ನಾವೇ ಎಚ್ಚರ ಸ್ಥಿತಿಯಲ್ಲಿ ಗುರಿನ ನಿರ್ಧರಿಸ್ತೀವಿ. ಗುರಿ ನಿರ್ಧರಿಸಿದ್ಮೇಲೆ ಅದನ್ನ ನಾನು ಅಳವಡಿಸ್ಕೊಳ್ಬೇಕಿದ್ರೆ ಅಥವಾ ಅಚೀವ್ ಮಾಡ್ಬೇಕಾಗಿದೆ ನನ್ನಲ್ಲಿ ಶಿಸ್ತಿದ್ರೆ ಮಾತ್ರ ಸಾಧ್ಯ. ದೃಢ ಸಂಕಲ್ಪ. ದೃಢ ಸಂಕಲ್ಪ ಅಂದ್ರೇನು? ದ್ವಂದ್ವತೆ ಇಲ್ಲ ಅಲ್ಲಿ. ನಾ ಮಾಡ್ಲೋ ಬೇಡ್ವೋ ಅನ್ನೋದಿಲ್ಲ. ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ಬೇಕದನ್ನ. ಆತರ ದೃಢತೆ ಇರ್ಬೇಕು. ಅಂದ್ರೆ ಫರ್ಮ್ನೆಸ್ ಇರ್ಬೇಕು, ಶ್ರದ್ಧೆ ಇರ್ಬೇಕು, ಡೆಡಿಕೇಶನ್ ಇರ್ಬೇಕು, ಸಾಧಿಸುವಂತಹ ಛಲ ಇರ್ಬೇಕು. ಮನುಷ್ಯ ಅಂತಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದೆ, ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಅಂತ. ಆ ಬುದ್ಧಿ ಸೂಕ್ಷ್ಮತೆ ಇರ್ಬೇಕು. ಅಂದ್ರೆ ಯಾವ ವಿಚಾರವನ್ನ ನಾನು ಹೊಸದಾಗಿ ಮೊದಲನೇ ಸಲ ಕೇಳ್ತೀನೋ ಅದನ್ನ ಗ್ರಹಿಸುವಂತಹ ಸೂಕ್ಷ್ಮತೆ ನಮ್ಮಲ್ಲಿ ಇರ್ಬೇಕು. ಏಕಾಗ್ರತೆ ಇರ್ಬೇಕು. ಒಂದು ಕೆಲ್ಸ ಒಂದ್ ಸಲಕ್ ಮಾಡುವಾಗ ಒಂದೇ ಕೆಲ್ಸ ಮಾಡಿದ್ರೆ ಏಕಾಗ್ರತೆ ಅನ್ನೋದು ಹುಟ್ಟುತ್ತೆ. 2-3 ಕೆಲ್ಸನ ಒಟ್ಟಿಗೆ ಹಾಕೊಂಡು ನಾನೇನೋ ಮಾಡ್ತಾ ಕೇಳಿಸ್ಕೋತೀನಿ ಉಪನ್ಯಾಸನ ಅಂತಂದ್ರೆ ಮಧ್ಯೆ ನಮ್ಮ ಗಮನ ಆಚೆ ಈಚೆ ಆಗ್ತಾ ಇದ್ದಾಗ ಯಾವುದೇ ಜ್ಞಾನ ಪರಿಪೂರ್ಣವಾಗಿ ಫೈನಲ್ ರೂಪದಲ್ಲಿ ನಮ್ಮಲ್ಲಿ ಉಳ್ಕೊಳ್ಳಲ್ಲ. ಹಾಗಾಗಿ ಧ್ಯಾನ ಮಾಡುವಾಗ ಧ್ಯಾನ, ಅಡಿಗೆ ಮಾಡುವಾಗ ಅಡಿಗೆ, ಓದುವಾಗ ಓದು, ಈ ತರ ನಾ ಇಟ್ಕೊಂಡಾಗ ನನ್ನ ಮನಸ್ಸನ್ನ ಒಂದೇ ಕಡೆ ಏಕಾಗ್ರ ಸ್ಥಿತಿಯಲ್ಲಿ ಇಟ್ಕೊಂಡಾಗ ಅದು ನಿಜವಾಗ್ಲೂ ಜ್ಞಾನವಾಗತ್ತೆ. ನಮ್ಮಲ್ಲೊಂದು ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಕಲ್ತಿದ್ದನ್ನ ಬಿಟ್ಬಿಡೋದಲ್ಲ. ಈಗ ರಾಕೆಟ್ ಹಾರಿಸಿದ್ರೆ ಕೆಳಗಿನ ಭಾಗ ಎಲ್ಲ ಒಂದೊಂದೇ ಉದುರ್ಕೊಳ್ತಾ ಹೋಗುತ್ತೆ. ಕೊನೆ ಭಾಗ ಅಂದ್ರೆ ಮುಂದಿನ ಭಾಗ ಮಾತ್ರ ಎಲ್ಲಿಗೆ ಒಂದು ಟಾರ್ಗೆಟ್ ಇದೆಯೋ ಅಲ್ಲಿಗೆ ಹೋಗುತ್ತೆ. ಆ ತರ ಇರೋದಲ್ಲ. ನಾವೇನ್ ಕಲಿತೀವೋ ಅದು ನಮ್ಮ ನೆನಪಿನಲ್ಲಿ ಉಳಿಬೇಕು. ಮತ್ತೆ ಸ್ವಾವಲಂಬನೆ. ಸ್ವಾವಲಂಬನೆ ಅಂದ್ರೇನು? ಸೆಲ್ಫ್ ರಿಲಯಂಟ್ ಆಗಿರ್ಬೇಕು. ಪ್ರತಿಯೊಂದಕ್ಕೂ ಅದನ್ನ ತಗೊಂಬ, ಅದನ್ನಿಡು, ಅಲ್ಲಿಡು, ಆತರ ಎಲ್ಲಾರ ಸಹಾಯ ತಗೊಂಡು ಕೇಳೋಂಥದ್ದಲ್ಲ. ನಮ್ಮ ಕೆಲ್ಸನ ನಾವೇ ಮಾಡ್ಕೊಳ್ಳೋ ಅಂತ ಈ ಗುಣ ಸ್ವಭಾವಗಳನ್ನ ಇಟ್ಕೋಬೇಕು. ಸೊ ಈ ಎಲ್ಲಾ 18 ಗುಣ ಸ್ವಭಾವಗಳು ಕೂಡ ವ್ಯಕ್ತಿಯನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ವ್ಯಕ್ತಿಯ ವಿಕಸನಕ್ಕೆ, ವ್ಯಕ್ತಿತ್ವ ವಿಕಸನಕ್ಕೆ ಅನುವು ಮಾಡಿಕೊಡುತ್ತೆ. ಈ 18 ಗುಣ ಸ್ವಭಾವಗಳೆಲ್ಲಾನು ವ್ಯಕ್ತಿಗೆ ಏಕಕಾಲದಲ್ಲಿ ಇರ್ಬೇಕು ಅಂತಿಲ್ಲ. ಇವು ಯಾವೂ ಕೂಡ ಒಂದೇ ಒಂದ್ ದಿವಸ ರಾತ್ರಿಯಲ್ಲಿ ಕೇಳಿಸ್ಕೊಂಡಿದೀನಿ ಅಂದ್ರೆ ಅದು ಬರುವಂತಹದ್ದು ಅಲ್ಲ, ಕಲಿಯುವಂತಹದ್ದು ಅಲ್ಲ, ಹಣ ಕೊಟ್ಟು ಕೊಳ್ಳುವಂತಹದ್ದು ಅಲ್ಲ, ಒಬ್ರಿಂದ ಮತ್ತೊಬ್ಬರಿಗೆ ವರ್ಗಾಯಿಸುವಂತಹದ್ದು ಅಲ್ಲ. ಅದನ್ನ ನಾವೇ ಡೆವಲಪ್ ಮಾಡ್ಕೋಬೇಕು. ಎಂತೆಂಥ ಮೂಕ ಪ್ರಾಣಿಗಳಿಗೆ ತರಬೇತಿ ಕೊಡ್ತಾರೆ, ಎಂತೆಂಥ ಕಾಡು ಪ್ರಾಣಿಗಳನ್ನ ಪಳಗಿಸ್ತಾರೆ, ಆಟಗಳನ್ನ ಪಾಠಗಳ ಮೂಲಕ ಕಲಿಸ್ತಾರೆ, ಆನೆ ಹತ್ರ ಪೇಂಟಿಂಗ್ ಮಾಡಿಸ್ತಾರೆ. ಆದ್ರೆ ನಮ್ಮದೇ ಮಕ್ಕಳನ್ನ ನಾವ್ ಯಾಕೆ ನಿಯಂತ್ರಿಸೋಕ್ಕಾಗ್ಲಿ, ಪರಿಪೂರ್ಣ ವ್ಯಕ್ತಿಯಾಗ್ಸೋಕ್ಕಾಗ್ಲಿ, ಉತ್ತಮ ಸಂಸ್ಕಾರವಂತನಾಗಿ, ಗುಣವಂತನಾಗಿ, ವಿದ್ಯಾವಂತನಾಗಿ ಹೊರಹೊಮ್ಮುವಂತೆ ನಾವ್ ಯಾಕೆ ರೂಪಿಸಕ್ ಆಗ್ತಾ ಇಲ್ಲ? ಕಾರಣ ಈ ಗುಣಗಳನ್ನ ಹೆಚ್ಚಿನ ಪೋಷಕರೇ ಬೆಳೆಸ್ಕೊಂಡಿಲ್ಲ. ಒಂದ್ ವೇಳೆ ಆ ಸಂಸ್ಕಾರ ಪೋಷಕರಿಗೆ ಅಲ್ಪ ಸ್ವಲ್ಪ ಇದ್ರೂ ಕೂಡ ತಿಳಿಸೋಷ್ಟು ತಿಳುವಳಿಕೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸಹನೆ, ಸಮಾಧಾನ ಅವ್ರಿಗಿಲ್ಲ. ಯಾಕೆಂದ್ರೆ ಅಂದಿನ ಸ್ಥಿತಿಗಳು ಬೇರೆನೆ ಆಗಿತ್ತು. ಈಗಿನ ಮನೆಯ ವಾತಾವರಣಗಳೇ ಒಂಥರ ಬೇರೆ ತರ ಇದೆ. ಪೋಷಕರ ಮಾರ್ಗದರ್ಶನ ಇಲ್ಲ, ಪ್ರೋತ್ಸಾಹ ಸಹಕಾರ ಇಲ್ಲ. ಅವರೇ ಕಿತ್ತಾಡ್ತಾರೆ, ಅವರೇ ಕಿರ್ಚಾಡ್ತಾರೆ, ಮಕ್ಕಳ ಮುಂದೆನೆ ಜಗಳ ಆಡ್ತಾರೆ. ಅವರೇ ಅವ್ರ ಮನೇಲಿರೋ ದೊಡ್ಡವ್ರಿಗೆ ಗೌರವ ಕೊಡಲ್ಲ, ಪ್ರೀತಿ ವಾತ್ಸಲ್ಯ ತೋರ್ಸಲ್ಲ. ಇನ್ನ ಪೋಷಕರನ್ನ ನೋಡಿ ಮಕ್ಕಳಿಗೆ ಕಲಿಯೋದಾದ್ರೂ ಏನನ್ನ? ಚಿಲ್ಡ್ರನ್ ಲರ್ನ್ ಬೈ ಇಮಿಟೇಷನ್ ಅನ್ನುವಂತ ಒಂದು ನಾಣ್ಣುಡಿ ಇದೆ. ಈ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಮಕ್ಕಳ ಮುಂದೆ ಗೌರವಯುತವಾಗಿ ಮಾದರಿಯಾಗಿ ನಡ್ಕೊಂಡಾಗ ಮಾತ್ರ ಮಕ್ಕಳು ನಾನು ಹೀಗಿರ್ಬೇಕು ಅಂತ. ತಂದೆ ಏನಾದ್ರೂ ತಾಯಿ ಮೇಲೆ ಕಿರ್ಚಾಡ್ತಾ ಇದ್ರೆ ಅವನು ದೊಡ್ಡವನಾದ್ಮೇಲೆ ನಮ್ಮಪ್ಪ ಆ ತರ ಇದ್ರು ನಾನು ಹಾಗೆ ಇರ್ಬೇಕು ಅಂತ ಮಾದರಿಯಾಗಿರ್ತಾರೆ. ಹಾಗಾಗಿ ಅವರಲ್ಲಿರ್ಬೇಕಾದಂತ
ಗುಣ ಸ್ವಭಾವಗಳಾಗ್ಲಿ, ರೀತಿ ನೀತಿ ಆಗ್ಲಿ, ನಡತೆಗಳಾಗ್ಲಿ ನೋಡಿ ಕಲಿಯೋದ್ರಿಂದ ತಂದೆ ತಾಯಿ ಬಹಳ ಜೋಪಾನಕ್ಕಿರ್ಬೇಕು ಮಕ್ಕಳ ಮುಂದೆ. ಮಕ್ಳು ಯಾವ ತರ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ತರ ಇವ್ರು ಮೊದ್ಲಿಗೆ ನಡ್ಕೋಬೇಕಾಗತ್ತೆ. ಮಾನವನ ಜೀವನದಲ್ಲಿ ಕಲಿಕೆ ಮತ್ತು ಗುರಿ ಸಾಧಿಸೋ ಹಾದಿಯಲ್ಲಿರುವಾಗ, ಜೀವನವನ್ನ ರೂಪಿಸ್ಕೊಳ್ತಾ ಇರುವಾಗ ಮನಸ್ಸಿನಲ್ಲಿ ಯಾವ್ಯಾವ ವಿಚಾರಗಳು ಹಾಸುಹೊಕ್ಕಾಗ್ಬಾರ್ದು, ಮನಸ್ಸಿನಲ್ಲಿ ಇರದೇ ಇರುವಂತ ಸಕಾರಾತ್ಮಕವಾಗಿ ಪರಿವರ್ತನೆ ಆಗ್ಬೇಕಾಗಿರುವಂತ ನಕಾರಾತ್ಮಕ ಗುಣ ಸ್ವಭಾವಗಳು ಯಾವುದು ಅಂತಂದ್ರೆ, ಮೊದಲಿಗೆ ಕೊಳಕುತನ, ಸ್ನಾನ, ಶೌಚ ಇಲ್ಲ. ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲಿ ಭಗವಂತ, ದೇವ್ರು, ಶಕ್ತಿ ಅಂತ ನಾವೇನೊಂದು ಹೈಯರ್ ಎನರ್ಜಿ ಇದೆ ಅಂತ ಅನ್ಕೋತೀವೋ ಅದಕ್ಕೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ಮೊದಲಿಗೆ ನಮ್ಮಲ್ಲಿ ಕೊಳಕುತನ ಇರಬಾರ್ದು. ಶಿಸ್ತು, ಡಿಸಿಪ್ಲಿನ್ಡ್ ಆಗಿರ್ಬೇಕು. ನಿರಾಸಕ್ತಿ ಇರಬಾರ್ದು. ಅಂದ್ರೆ ಯಾವ್ಯಾವ ಗುಣಗಳು ಇರಬೇಕೋ ಅದಕ್ಕೆ ಇಲ್ಲದೆ ಇರುವಂತ ಆಪೋಸಿಟ್ ಗುಣಗಳೆಲ್ಲ ನೆಗೆಟಿವ್. ಹಾಗಾಗಿ ನಮ್ಮಲ್ಲಿ ಅತೃಪ್ತಿ, ಅಸಮಾಧಾನ, ಅನುಮಾನ, ಅಪನಂಬಿಕೆ, ಆತಂಕ, ಆತರ ಎಲ್ಲದಕ್ಕೂ ಅವಸರವಾಗಿ ತಕ್ಷಣ ಆಗ್ಬಿಡ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಆಕರ್ಷಣೆ, ಇವತ್ತಿನ ದಿವಸ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ಟಿವಿ, ಮೊಬೈಲು, ಫ್ರೆಂಡ್ಸು, ವೆಹಿಕಲ್ಲು ಇವೆಲ್ಲ ಆಕರ್ಷಣೆ. ರಜಾ ಬಂತು ಅಂತಂದ್ರೆ ತಕ್ಷಣ ಮನೆ ಬಿಟ್ಟು ಹೋದ್ರೆ ಮನೆಗೆ ವಾಪಸ್ ತಲುಪಲ್ಲ, ಅಷ್ಟು ಸುತ್ತಾ ಇರ್ತಾರೆ. ಮನೇಲಿದ್ರೆ ಟಿವಿ ಈಗ ಮನೇಲಿದ್ರೆ ಟಿವಿಗಿಂತ ಹೆಚ್ಚಾಗಿ ಮೊಬೈಲು. ಈ ತರ ಆಕರ್ಷಣೆ, ಅಪೇಕ್ಷೆ, ನಿರೀಕ್ಷೆ. ಪೇರೆಂಟ್ಸ್ ಹೇಗೆ ಮಕ್ಕಳಿಂದ ನಿರೀಕ್ಷೆ ಮಾಡ್ತಾರೋ ಹಾಗೆ ಮಕ್ಕಳು ಕೂಡ ಪೇರೆಂಟ್ಸ್ ಇಂದ ನಿರೀಕ್ಷೆ ಮಾಡ್ತಾರೆ. ಅದು ಕೊಡ್ಲಿಲ್ಲ ಅಂದ್ರೆ ಕೋಪ, ಸಾಯ್ತೀನಿ ಅಂತ ಹೆದರ್ಸೋದು, ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೆದರ್ಸೋದು. ಏನೇ ಮನೆ ಬಿಟ್ಟು ಹೋದ್ರು ಕೂಡ ಮನೇಲಿರೋಷ್ಟು ಸೌಕರ್ಯ ಅವ್ರಿಗಿರಕ್ ಸಾಧ್ಯ ಇಲ್ಲ. ಆದ್ರೂ ಎಲ್ಲಾರು ಇವಾಗ 4 ಮಕ್ಳು 8 ಮಕ್ಳು ಅವೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು. ಈಗ ಒಂದೊಂದೇ ಮಗುನ್ ಇಟ್ಕೊಂಡಿರ್ತಾರೆ. ತಂದೆ ತಾಯಿ ಮಗುನ್ ಬಿಡಲ್ಲ, ಮಗುನ ತಂದೆ ತಾಯಿ ಬಿಡಲ್ಲ. ಆ ಪೊಸೆಸಿವ್ನೆಸ್ ಇರೋದ್ರಿಂದ ಯಾರು ಯಾರನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾನೇ ಇಲ್ಲ. ಏನಾದ್ರು ಬೈದ್ರೆ ಅವನ್ನೇ ನೇಣ್ ಹಾಕೊಂಡ್ಬಿಟ್ರೆ, ಏನಾರು ಅಂದ್ರೆ ಮನೆ ಬಿಟ್ಟು ಹೊಟ್ಟೋದ್ರೆ, ಈ ತರ ಅವ್ರಿಗೊಂಥರ ಭಯ. ಇವ್ರಿಗೆ ನಮ್ಮ ಅಪ್ಪ ಅಮ್ಮನ ಹೆದರ್ಸ್ಬೋದು ಅನ್ನೋ ಭಯ, ಒಂದು ನಿರೀಕ್ಷೆ ಅಥವಾ ಒಂದು ಹೆದರ್ಸುವಂತ ಒಂದು ಬುದ್ಧಿ ಮಕ್ಳಿಗಿರುತ್ತೆ. ಆಮೇಲೆ ಅಸಡ್ಡೆ, ತಿರಸ್ಕಾರ ಭಾವನೆ, ಅನಿಶ್ಚಿತತೆ, ಅನ್ಸರ್ಟೆನಿಟಿ. ಮಕ್ಕಳಿಗೆ SLC ಇರುವಾಗ್ಲೇನೆ 6 ಸಬ್ಜೆಕ್ಟ್ ಕಲ್ತಿರ್ತಾರೆ. 3 ಸಬ್ಜೆಕ್ಟ್ 3 ಲ್ಯಾಂಗ್ವೇಜ್ ಕಲ್ತಿರ್ತಾರೆ. ಅವ್ರಿಗೆ ನೀನ್ ಆಗ್ಬೇಕು ಅಂತ ಇದೀಯ ಅಂದ್ರೆ ಏನೋ ಗೊತ್ತಿಲ್ಲ ಅಂತಾರೆ. ಅಂದ್ರೆ ಗುರಿ ಇಲ್ಲ, ಏನಿಲ್ಲ. ಮೈನಸ್ ಸೇರ್ಸಿದಾರೆ, ಸ್ಕೂಲ್ಗೆ ಹೋಗ್ತಾ ಇದೀನಿ, ಏನೋ ಆತರ ಅಲ್ಲ. ಮನುಷ್ಯನ್ಗೆ ಒಂದು ಏನ್ ಆಗ್ಬೇಕು, ಯಾವ ಸಬ್ಜೆಕ್ಟ್ ಅಲ್ಲಿ ನಂಗೆ ಆಸಕ್ತಿ ಇದೆ, ಏನ್ ಮಾಡ್ಬೇಕು ಅಂತಿದೀನಿ, ಯಾವ್ದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು, ನನ್ನ ಕುತೂಹಲ ಎಲ್ಲಿದೆ, ಉತ್ಸಾಹ ಎಲ್ಲಿದೆ ಅಂತ ನೋಡ್ಬೇಕು. ಅದ್ರ ಬಿಟ್ಟು ಕೇಳಿದ್ರೆ ಏನೋ ಗೊತ್ತಿಲ್ಲ, ನೋಡೋಣ, ರಿಸಲ್ಟ್ ಬರ್ಲಿ ಆಮೇಲೆ ಅಂತ ಹೇಳುವಂತ ಇರ್ತಾರೆ. ಆತರ ಅನ್ಸರ್ಟನಿಟಿ ಇರಬಾರ್ದು. ಸೋಲ್ತಾರೆ. ಸೋಲ್ದಾಗ ನೆಪ ಕಾರಣ ಹುಡುಕ್ಬಿಟ್ಟು ನಾನು ಅದಕ್ಕೋಸ್ಕರ ಸೋತಿದ್ದು, ಅದಕ್ಕೋಸ್ಕರ ಫೇಲ್ ಆಗಿದ್ದು, ಅದರಿಂದ ಆಗಿದ್ದು ಅಂತ ಸೋಲಿಗೆ ನೆಪ ಹುಡುಕ್ತಾ ಇರ್ತಾರೆ. ಏನ್ ಹೇಳಿದ್ರು ವಾದ, ತರ್ಕ ಇದೆಲ್ಲ ಸರ್ವೇ ಸಾಮಾನ್ಯ ಎಲ್ರ ಮನೇಲೂ ನಾವು ನೋಡ್ತಾ ಇದ್ವಿ. ಜಗಳ ಗಂಟುತನ ಇರುತ್ತೆ, ಹಠ ಸ್ವಭಾವ, ಮೊಂಡುತನ, ಇವೆಲ್ಲ ನಮ್ಮ ಪ್ರಗತಿಗೆ ಅಡ್ಡ ಆಸೆ ಆಗ್ತಾ ಇರುತ್ತೆ. ಆಲಸ್ಯ, ಸೋಮಾರಿತನ, ಇದು ತುಂಬಾ ಈಗಿನ ಮಕ್ಕಳಿಗಂತೂ ತುಂಬಾ ಬೋರು, ಮೂಡಿಲ್ಲ, ಬೇಜಾರು, ಸೋಮಾರ್ತನ ಇವೆಲ್ಲ ಬಹಳ ಜಾಸ್ತಿ. ಮೈಗಳ್ತನ, ಜಡತ್ವ ಅಂದ್ರೇನು? ಒಂದ್ಸಲ ಕೂತಲ್ಲಿಂದಾನೆ ಅಂತಾರೆ. 2ನೇ ಸಲ ಕೂಡಿದ್ರೆ ಏನಮ್ಮ ಅಂತ ಪೇಶನ್ಸೇ ಇಲ್ದೆ ಹೇಳ್ತಾರೆ. 3ನೇ ಸಲ ಹೇಳಿದ್ರೆ ಕೋಪದಲ್ಲಿ ಎದ್ದು ಬರ್ತಾರೆ. ಹಾಗಾಗಿ ಆ ಒಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದನ್ನ ಬಿಡೋದು ಇಲ್ಲ, ಕೇಳಿಸಲ್ಲ, ಏನು ಮಾಡಲ್ಲ, ಆ ತರ ಇರುತ್ತೆ. ಆಮೇಲೆ ಪೋಸ್ಟ್ಪೋನ್ಮೆಂಟ್ ತುಂಬಾ ನಮ್ಮ ಪ್ರಗತಿನ ಹಾಳು ಮಾಡುವಂತಹದ್ದು. ಅಥವಾ ಅತಿಯಾದ ತಿನ್ನುವಂತ ಚಪಲ, ಓದುವಾಗ್ಲೂ ತಿಂಡಿ ಇಟ್ಕೊಂಡು ತಿನ್ನುವಂಥದ್ದು, ಟಿವಿ ನೋಡುವಾಗ್ಲೂ ತಿನ್ನುವಂಥದ್ದು, ಅಥವಾ ಅತಿಯಾದ ನಿದ್ರೆ. ಬೆಳಗ್ಗೆ ಹೊತ್ತು ಎಬ್ಬಿಸಿ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದೇ ಒಂದು ದೊಡ್ಡ ಕೆಲಸ ತಾಯಿರಿಗೆ. ಚಂಚಲತೆ, ಡಿಸ್ಟ್ರಾಕ್ಷನ್, ಒಂದು ಮಾಡುವಾಗ ಇನ್ನೊಂದು ಆಲೋಚನೆ ಬರ್ತಿರುತ್ತೆ. ಹಂಗಾಗಿ ಯಾವುದನ್ನು ಏಕಾಗ್ರತೆಯಿಂದ ಮಾಡದೇ ಇರುವಂತದ್ದು. ದುರ್ನಡತೆಗಳು, ಕೆಟ್ಟ ಕೆಲಸಗಳು ಮಾಡ್ತಾ ಇರ್ತಾರೆ, ಕೋಪ ಮಾಡ್ಕೋತಿರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಅವ ಚಪ್ಪಲಿ ತಗೊಂಡ್ಬರ್ತಾರೆ, ಅದನ್ನೆಲ್ಲೋ ಬಿಸಾಕ್ಬಿಟ್ಟು ಬರ್ತಾ ಇರ್ತಾರೆ. ಈ ತರದ್ ಯಾವುದೇ ಒಂದು ದುರ್ನಡತೆನ ಇದ್ದಾಗ ನಮ್ಮಲ್ಲಿ ಒಂದು ಶಿಸ್ತು ಅನ್ನೋದು ಇಲ್ಲ ಅನ್ನೋದು ತೋರಿಸ್ತಾ ಇರುತ್ತೆ. ಅಂಜಿಕೆ, ಭಯ ಇರುತ್ತೆ. ಸಂಕುಚಿತ ಮನೋಭಾವ, ಒಂದು ವಿಶಾಲತೆ ಇರೋದೇ ಇಲ್ಲ. ಕೆಟ್ಟ ಸ್ನೇಹ ಸಹವಾಸ ಮಾಡ್ತಾ ಇರ್ತಾರೆ.
ಕೆಟ್ಟ ಅಭ್ಯಾಸಗಳು ಹವ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೆ, ಸುಳ್ಳು ಹೇಳ್ತಾ ಇರ್ತಾರೆ, ಮುಚ್ಚಿಡ್ತಾ ಇರ್ತಾರೆ. ಕೊರಗು ಯಾವ್ದೋ ಒಂದು ವರಿ ಮಾಡ್ತಾ ಕೂತ್ಕೊಂಡು ಯಾವ್ದೋ ಒಂದು ನಡೆದಿರೋದು ಕೂತ್ಕೊಂಡು ಕೊರಗು ಮಾಡ್ಕೊಳ್ಳೋದು. ಆಮೇಲೆ ಸೈಕಲ್ಗೆ 7ನೇ ಕ್ಲಾಸ್ ಪಾಸ್ ಆದ್ರೆ ಸೈಕಲ್ಲು, SLC ಪಾಸ್ ಆದ್ರೆ ಟ್ಯೂಷನ್ಗೆ ಹೋಗಕ್ಕೆ ಒಂದು ಮೋಟರ್ ಬೈಕ್ ಬೇಕು ಅಂತ ಇದೊಂದು ಏನೋ ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೇಳ್ತಾರೆ. ಈ ವರ್ಷ ಬೇಡ ಅಂದ್ಬಿಟ್ರೆ ನಿರಾಸೆಯಿಂದ ಓದೋದೇ ಇಲ್ಲ. ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಪೇರೆಂಟ್ಸು ಕೂಡ ಪಕ್ಕದ ಮನೆ ಹುಡುಗನ್ ನೋಡು ಅವ್ನ ಅದ ಮಾಡ್ದ, ಎದುರುಗಡೆ ಮನೆ ಹುಡುಗಿ ನೋಡು ಈ ತರ ಓದು, ಲಿಸ್ಟ್ ಮಾರ್ಕ್ಸ್ ತಗೊಂಡ್ಲು, ಈ ತರ ಕಂಪೇರ್ ಮಾಡ್ತಾ ಇದ್ದಾಗ ಮಕ್ಕಳಿಗೆ ಕೀಳರಿಮೆ ಉಂಟಾಗ್ತಾ ಇರುತ್ತೆ. ಅದಕ್ಕೆಲ್ಲ ಇನ್ನೊಂದ್ಸಲ ಅದಕ್ಕೆ ಆಪೋಸಿಟ್ ಇರುವಂತದ್ದು ಓವರ್ ಕಾನ್ಫಿಡೆನ್ಸ್ ಅನಾದರಣೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನನ್ ಕೈಲಾಗತ್ತೆ ಅದೇನ್ ಆಗದೆ ಇರೋದಾ ಅಂತ, ಆದ್ರೆ ಅಲ್ಲಿ ಹೋದಾಗ ಏನು ಮಾಡೋದೇ ಇಲ್ಲ. ದೊಡ್ಡಸ್ಗೆ ಈಗ ಕೆಲವು ಮಕ್ಳು ಪೇರೆಂಟ್ಸು ಕಾರ್ ಇಟ್ಕೊಂಡಿದ್ರೆ ಮಕ್ಳು ಹೇಳ್ತಾರೆ ನನ್ ಫ್ರೆಂಡ್ ಕಾರಲ್ಲಿ ಬಂದು ಡ್ರಾಪ್ ತಗೋತಾನೆ, ಹಾಗಾಗಿ ನನ್ಗೂನು ಕಾರಲ್ಲಿ ಬಿಡು, ನಮ್ಮ ಹತ್ರ ಕಾರ್ ಇದೆ ಅಂತ ಅವನಿಗೆ ತೋರ್ಸೋದ್ ಬೇಡ್ವಾ ಅಂತ ದೊಡ್ಡಸ್ತಿಗೆ, ಶೋಕಿಗೆ, ಆಮೇಲೆ ಬ್ರಾಂಡೆಡ್ ಐಟಮ್ಸೇ ಯೂಸ್ ಮಾಡುವಂತಹದ್ದು. ವಿಪರೀತ ಅಹಂಕಾರ, ಕೋಪ, ರೋಷ, ಈ ಗುಣ ಸ್ವಭಾವಗಳೆಲ್ಲ ನಮ್ಮನ್ನ ತೊಂದರೆ ಮಾಡುತ್ತೆ, ನಮ್ಮ ಪ್ರಗತಿಗೆ ತೊಂದರೆ ಆಗುತ್ತೆ, ಜ್ಞಾನ ಸಂಪಾದನೆಗೆ ತೊಂದರೆ ಮಾಡುತ್ತೆ. ಭಗವದ್ಗೀತೆನಲ್ಲಿ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಏನಿದೆ ಅಂದ್ರೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇ ಆತ್ಮೈವ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ. ಅಂದ್ರೆ ಮನುಷ್ಯ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು. ತನ್ನ ಮೂಲಕ ತನ್ನನ್ನ ತಾನೇ ಉದ್ಧಾರ ಮಾಡ್ಕೋಬೇಕು ಮತ್ತು ತನ್ನನ್ನ ತಾನೇ ಅಧೋಗತಿಗೆ ಕೊಂಡೊಯ್ಯಬಾರದು ಅಂತ. ಮನಸ್ಸಿನ ಎಲ್ಲ ಕಾಮನೆಗಳು, ಭಾವನೆಗಳು, ಆಸಕ್ತಿಗಳೆಲ್ಲ ಕೂಡ ಮನಸ್ಸಿನಲ್ಲೇ ಉಂಟಾಗಿ ಮನಸ್ಸಿನಲ್ಲೇ ಸೇರ್ ಹೋಗೋದ್ರಿಂದ ಮನಸ್ಸನ್ನೇ ರಕ್ಷಿಸ್ಕೊಳ್ಬೇಕಾಗತ್ತೆ. ನಮಗೆ ನಾವೇ ಬಂಧು ಆಗ್ಬೇಕೇ ಹೊರತು ಶತ್ರುಗಳಾಗ್ಬಾರ್ದು. ಶತ್ರುಗಳು ಅಂದ್ರೆ ಕೇವಲ ಮನುಷ್ಯರೇ ಆಗ್ಬೇಕು ಅಂತಿಲ್ಲ. ಹಾಗೇನೆ ನಮ್ಮಲ್ಲಿರುವಂತಹ ಸಕಾರಾತ್ಮಕ ಗುಣ ಸ್ವಭಾವಗಳು ನಮ್ಗೆ ಮಿತ್ರನಂತೆ ಗುರಿ ಸಾಧನೆಗೆ ಕಾರಣನೂ ಆಗ್ಬಹುದು. ನಮ್ಮಲ್ಲಿರುವಂತಹ ನಕಾರಾತ್ಮಕ ಗುಣ ಸ್ವಭಾವಗಳು ನಮ್ಗೆ ಶತ್ರು ಕೂಡ ಆಗ್ಬಹುದು. ಮಕ್ಕಳ ನಕಾರಾತ್ಮಕ ಮನೋಭಾವ, ಅಭಿಪ್ರಾಯಗಳು, ಅನಿಸಿಕೆಗಳು ಹಾಗೂ ಸ್ಥಿತಿಗತಿಗಳು, ಜೊತೆಗೆ ಅವರಲ್ಲಿರುವಂತಹ ಬಲಹೀನತೆಗಳು ಕೂಡ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಶತ್ರುಗಳೇ ಆಗಿ ಮೂಡ್ ಬರಬಹುದು. ಉಪನಿಷತ್ತಿನಲ್ಲಿ ಅರಿಷಡ್ವರ್ಗಗಳ ವಿವರಣೆ ಇದೆ. ಅರಿ ಅಂದ್ರೆ ಶತ್ರು, ಷಟ್ ಅಂದ್ರೆ 6, ವರ್ಗ ಅಂದ್ರೆ ಗುಂಪು. ಮಾನವನ 6 ಶತ್ರುಗಳ ಬಗ್ಗೆ ವಿವರಣೆ ಇದೆ. ರಜೋಗುಣದಿಂದ ಉಂಟಾಗುವಂತಹ ಮನುಷ್ಯನ ಮನಃಶಾಂತಿಯನ್ನ ಕದಡುವಂತಹ, ಮಾನವ ಮೋಕ್ಷ ಪಡಿದೇ ಇರೋ ಹಾಗೆ ತಡೆಯುವಂತ ಅವನದೇ ಮನಸ್ಸಿನ 6 ವೈರಿಗಳೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನಮ್ಮೊಳಗೆ ಇರುವ ಈ ಅಂತಃಶತ್ರುಗಳನ್ನ ಗೆಲ್ಬೇಕು. ಹೇಗೆ ಗೆಲ್ಲೋದು? ಇದು ಧ್ಯಾನದಿಂದ ಮಾತ್ರ ಸಾಧ್ಯ. ಭಗವದ್ಗೀತೆನಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ಆತ್ಮನಾಶಕ್ಕೆ ಕಾರಣ ಕಾಮ, ಕ್ರೋಧ, ಲೋಭ ಅಂತ. ಈ 3 ನಮ್ಮನ್ನ ಅಧಃಪಾತಕ್ಕೆ ತಳ್ಳುವಂತ ನರಕದ ಬಾಗಿಲುಗಳು. ಇವು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವಂತಹ ದುರ್ಗುಣಗಳು. ನರಕದ ಈ 3 ಬಾಗಿಲುಗಳಿಂದ ಪಾರಾದ ಮಾನವ ಪುಣ್ಯಾತ್ಮ ಅಂತ ಅನ್ನಿಸ್ಕೊಳ್ತಾನೆ ಅಂತ ಭಗವದ್ಗೀತೆಯಲ್ಲಿದೆ. ಹೇಗೆ ಪುಣ್ಯಾತ್ಮ ಆಗಕ್ ಸಾಧ್ಯ? ಧ್ಯಾನ ಮಾರ್ಗದ ಮೂಲಕ. ಧ್ಯಾನ ಮಾಡ್ಬಿಟ್ರೆ ಇವೆಲ್ಲ ಸರಿ ಹೋಗುತ್ತಾ ಅಂದ್ರೆ, ಒಳಗಡೆನೆ ಎಲ್ಲ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ದೇನಂದ್ರೆ, ನಾವೆಲ್ಲ ಚೈತನ್ಯ ಸ್ವರೂಪಿಗಳು. ಫಿಸಿಕಲ್ ಫಾರ್ಮ್ ಅಂದ್ರೆ ಭೌತಿಕ ರೂಪವನ್ನ ಪಡ್ಕೊಂಡಿದೀವಿ ನಾವು. ಹಾಗಾಗಿ ನಮ್ಮಲ್ಲಿ ಈ ಗುಣಗಳು ಅಂತ ಏನ್ ಹೇಳ್ತೀವೋ ಅದೊಂದು ಎನರ್ಜಿ ಲೆವೆಲ್ ಅಲ್ಲಿ ಇರುತ್ತೆ. ಧ್ಯಾನದಲ್ಲಿ ಬರೋ ಎನರ್ಜಿ, ಮನುಷ್ಯನಿನ್ನ ಉದ್ದೇಶ, ಗುರಿ ಇದ್ದು ಆಧ್ಯಾತ್ಮಿಕ ನಿಷ್ಠೆ ಇದ್ರೆ ಆ ಎನರ್ಜಿ ಧ್ಯಾನದಲ್ಲಿ ಏನೊಂದು ವಿಶ್ವ ಪ್ರಾಣ ಶಕ್ತಿ ಬರುತ್ತೋ ಅದು ನನ್ನ ಉದ್ಧಾರಕ್ಕೆ ಬೇಡದೇ ಇರೋದನ್ನ ನಾಶ ಮಾಡೋ ಶಕ್ತಿ ಇದೆ. ನನಗೆ ಏನ್ ಬೇಕೋ ಅದನ್ನ ಪೂರಕವಾಗಿ ತುಂಬುವಂತ ಶಕ್ತಿ ಇದೆ. ಹಾಗಾಗಿ ನನ್ನಲ್ಲಿ ಏನೇ ಒಂದು ಪರಿವರ್ತನೆ, ಬದಲಾವಣೆಗಳು, ಬೆಳವಣಿಗೆ ಆಗ್ಬೇಕು ಅಂದ್ರೆ ನೀವು ಆನಾಪಾನಸತಿ ಧ್ಯಾನ ಮಾಡಿದ್ದೇ ಆದ್ರೆ, ಬೆಳಗ್ಗೆ ಯಾರಪ್ಪ ಹೇಳ್ತಾರೆ ಅನ್ಕೊಂಡ್ರಲ್ಲ, ನೀವ್ ಎದ್ದು 1 ಗಂಟೆ ಕಾಲ ಧ್ಯಾನ ಕೂತ್ಕೊಳ್ಳೋದಾದ್ರೆ ಅದ್ರ ಮೂಲಕ ಚೈತನ್ಯ ಏನ್ ಬರುತ್ತೋ, ನಮ್ಮ ಇರೋ ಆಲೋಚನೆಗಳನ್ನ ತ್ಯಜಿಸಿ ಬರೋ ಒಂದು ಚೈತನ್ಯವನ್ನ ತಗೊಳ್ಳೋಂತ ಒಂದು ಪ್ರಾಕ್ಟೀಸು, ಶಿಸ್ತು ನಿಮ್ಮದಾದ್ರೆ ಏನೊಂದು ಬದಲಾವಣೆಗಳಾಗ್ಬೇಕು ಅದೆಲ್ಲ ತಂತಾನೆ ಆಗುತ್ತೆ.
ಕುಮಾರವ್ಯಾಸ ಭಾರತದಲ್ಲಿ ಪದ್ಯ 113ರಲ್ಲಿ ಕೋಪನ ಯಾಕೆ ಬಿಡಬೇಕು ಅಂತ ವಿವರಿಸಿದ್ದಾರೆ. ಅನರ್ಥಕ್ಕೆ ಏನೋ ಒಂದೇನಾರು ತಪ್ಪಾದ್ರೆ ಅದಕ್ಕೆ ಕೋಪನೇ ಕಾರಣ. ಮನುಷ್ಯನನ್ನ ಸಂಸಾರದ ಹುಟ್ಟು ಸಾವುಗಳ ಚಕ್ರದಲ್ಲಿ ಬಂಧಿಸಿಡೋದು ಕೂಡ ಕೋಪನೇ. ಮಹಾಪುಣ್ಯ ನಾವೇನ್ ಸಂಪಾದನೆ ಮಾಡಿ ಜನ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡ್ ಬಂದಿರ್ತೀವೋ ಅದನ್ನ ನಾಶ ಮಾಡ್ಕೊಳ್ಳೋದು ಕೂಡ ನಮ್ಮ ಕೋಪದಿಂದಾನೆ. ಅದಕ್ಕಾಗಿ ಕೋಪನ ಬಿಡ್ಬೇಕು. ಕೋಪನ ಬಿಡದೆ ಇರೋನು ಇಹಪರಗಳ ಎರಡರಲ್ಲೂ ಕೂಡ ಹೀನ ಮನುಷ್ಯ ಅಂತ ಅನ್ನಿಸ್ಕೊಳ್ತಾನೆ. ಕೋಪ ಏನೇ ಒಂದು ಅನರ್ಥ ಆಗ್ಬೇಕಾದ್ರೂ ಅದು ಕೋಪದಿಂದಾನೇ ಆಗತ್ತೆ ಅಂತ ಹೇಳಿದ್ಮೇಲೆ ಮೊದಲಿಗೆ ಕೋಪ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೋಬೇಕು, ಆಮೇಲೆ ಬಿಡ್ಬೇಕು. ಈ ಅರಿಷಡ್ವರ್ಗಗಳು ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಇನ್ನೊಂದ್ ಚೂರು ಡೀಟೇಲ್ ಆಗಿ ತಿಳ್ಕೋಣ. ಯಾಕೆಂದ್ರೆ ಆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತ ಏನಿದೆಯೋ ಎಲ್ಲಾನು ಒಂದ್ರ ತರಾನೇ ಕಾಣುತ್ತೆ, ಆದ್ರೆ ಸಣ್ಣ ಸಣ್ಣ ವ್ಯತ್ಯಾಸಗಳಿರುತ್ತೆ. ಕಾಮ ಅಂದ್ರೇನು? ಇಂದ್ರಿಯ ಚಾಪಲ್ಯಗಳು, ದೈಹಿಕ ಸುಖಭೋಗಗಳ ಕಾತರತೆ ಅಥವಾ ಕಾಮಾಸಕ್ತಿ. ಅದನ್ನ ಇಂಗ್ಲಿಷಲ್ಲಿ ಲಸ್ಟ್ ಅಂತ ಹೇಳ್ತಾರೆ. ಕಾಮನೆ ಅಂತಂದ್ರೆ ಆಸೆಗಳು, ಬೇಕುಗಳು. ಭಗವಂತನನ್ನ ಸೇರ್ಬೇಕು ಅಂತ ಅನ್ನೋದು ಕೂಡ ಕಾಮನೇನೆ, ಆದ್ರೆ ಅದು ಸಾತ್ವಿಕ ಕಾಮನೆ, ರಜಸಿಕ ಕಾಮನೆ ಅಲ್ಲ. ಕ್ರೋಧ ಅಂದ್ರೇನು? ಕ್ರೋಧ ಅನ್ನೋದು ಕಾಮದ ಮರಿ. ಆಸೆಗಳು ನೆರವೇರದೆ ಇದ್ದಾಗ ಕೋಪ, ಕೋಪದಲ್ಲಿ ಮನಸ್ಸಿನ ನಿಯಂತ್ರಣ ಇಲ್ದೇನೆ ಮಾತು ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ಪಾಪ ಎಸ್ಗಕ್ಕೆ ಮುನ್ನುಡಿನೇ ಕ್ರೋಧ, ಕೋಪ. ಮಿತಿಮೀರಿದ ಕೋಪ, ಅತಿಯಾದ ಕೋಪ, ಕೋಪದ ಜೊತೆ ರೋಷ, ದ್ವೇಷ, ಸೇಡು ಸೇರ್ಕೊಂಡಾಗ ಕ್ರೋಧ ಅಂತ ಅನ್ನಿಸ್ಕೊಳ್ಳುತ್ತೆ. ಕ್ರೋಧ ಸಾವು ನೋವುಗಳಲ್ಲಿ ಕೂಡ ಅಂತ್ಯಗೊಳ್ಳಬಹುದು. ಹಾಗಾದ್ರೆ ಮೋಹ ಅಂದ್ರೇನು? ನನ್ನ ಮನೆ, ನನ್ನ ಕಾರು, ನನ್ನದು ಅನ್ನುವಂತ ಮಮತ್ವನೇ ಮೋಹ. ಪ್ರಾಪಂಚಿಕ ವಸ್ತುಗಳ ಮೇಲೆ, ಪ್ರಾಪಂಚಿಕ ವಿಷಯಗಳ ಮೇಲೆ ಅತಿಶಯವಾದ ಮಮತೆನೇ ಮೋಹ. ನನ್ನದು ಅಂತ ಅನ್ನೋದು ಯಾವುದು ಇಲ್ಲ, ಎಲ್ಲ ತಾತ್ಕಾಲಿಕ. ಎಲ್ಲ ಏನಿದ್ರು, ಎಷ್ಟೇ ಮನೆ ಇದ್ರು, ಎಷ್ಟೇ ಬಿಲ್ಡಿಂಗ್ ಇದ್ರು, ಎಷ್ಟೇ ಕಾಂಪ್ಲೆಕ್ಸ್ ಕಟ್ಟಿದ್ರು ಏನು ಒಂದ್ ಸೂಜಿ ಕೂಡ ನಾವ್ ಎತ್ಕೊಂಡು ಹೋಗಲ್ಲ. ಎಲ್ಲನೂ ಮಾಲೀಕತ್ವದ ಬದಲಾವಣೆ ಅಷ್ಟೇ. ಅತಿ ಆಸೆಗಳಿಂದ, ಬಿಟ್ಟಿರಕ್ಕಾಗದೆ ಇರುವಂತಹ ಬಂಧನಗಳಿಂದ, ಭಾವನಾತ್ಮಕ ಆಕರ್ಷಣೆಗಳಿಂದ ವಸ್ತುಗಳಿಗೆ, ಸಂಬಂಧಗಳಿಗೆ ಅಂಟುಕೊಳ್ಳೋದೇನೆ ಮೋಹ. ಅದೇ ತರ ನನ್ನ ಮೊಮ್ಮಗು, ನನ್ನ ಮಗಳು, ನನ್ನ ಅಳಿಯ, ಈ ತರ ಅವು ಯಾವುದೋ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೋತಾರಲ್ಲ. ಜನಕ್ಕೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರು, ವಸ್ತುಗಳಿಗೆ, ಸಾಮಾನುಗಳಿಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರು ಕೂಡ ಅದು ಮೋಹ. ಅದನ್ನೇ ವ್ಯಾಮೋಹ ಅಂತ ಕೂಡ ಹೇಳ್ತಾರೆ. ಇದಕ್ಕೊಂದು ಸಣ್ಣ ಕತೆ ಹೇಳಕ್ ಇಷ್ಟಪಡ್ತೀನಿ. ಶೆಟ್ಟಿ ಅಂತ ಹೇಳಿದ ತಕ್ಷಣ ಶೆಟ್ರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಬೇಜಾರಿಸ್ಕೊಳ್ಳೋದು ಬೇಡ, ಇದು ಕಥೆ ರೂಪದಲ್ಲಿ ಮಾತ್ರ ನೋಡ್ಬೇಕು. ಒಬ್ಬ ಶೆಟ್ಟಿ ಬಹಳ ಕಷ್ಟಪಟ್ಟು ಒಂದು ವ್ಯಾಪಾರವನ್ನ ಹೂಡಿರ್ತಾನೆ. ಬಹಳ ಕಷ್ಟಪಟ್ಟಿರ್ತಾನೆ, ತುಂಬಾ ಚೆನ್ನಾಗ್ ಮಾಡಿರ್ತಾನೆ, ಒಳ್ಳೆ ವ್ಯಾಪಾರ ನಡೆಸ್ತಾ ಇರ್ತಾನೆ. ಅವನಿಗೆ ವಯಸ್ಸಾಗುತ್ತೆ, ಅವನು 3 ಜನ ಗಂಡ್ಮಕ್ಳು ಇರ್ತಾರೆ. ಅವನಿಗೆ ಸಾವು ಹತ್ರ ಬಂದ್ಬಿಡುತ್ತೆ, ಅವ್ನ ಕೈಲಿ ಆಗಲ್ಲ ಅಂತಿರುತ್ತೆ. ಸರಿ, ಮಕ್ಕಳನ್ನ ಅಂಗಡಿ ಎಲ್ಲ ನೋಡ್ಕೋತಾ ಇರ್ತಾರೆ. ತಾಯಿನೇ ಕಳಿಸ್ತಿರ್ತಾಳೆ, ನಿಮ್ಮ ಅಪ್ಪಂಗ ಆಗಲ್ಲ ಕಣೋ, ಕೈಲಾಗಲ್ಲ, ನೀವ್ ಹೋಗಿ ಅಂತ ಕಳಿಸ್ತಾ ಇರ್ತಾಳೆ ವ್ಯಾಪಾರಕ್ಕೆ. 3 ಜನ ಮಕ್ಕಳು ಹೋಗಿ ನೋಡ್ಕೋತಾ ಇರ್ತಾರೆ. ಸಾವು ಹತ್ರ ಬಂದೇ ಬಿಟ್ಟಿದೆ. ಆಗ ಅವನಿಗೆ ಆತ್ಮ ದೇಹ ಬಿಡಕ್ ಅವಕಾಶನೇ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ನು ವ್ಯಾಪಾರಕ್ಕೆ ಅಂಟ್ಕೊಂಡು ಕೂತ್ಕೊಂಡಿದ್ದಾನೆ. ವ್ಯಾಮೋಹ, ಮೋಹ. ಕೇಳ್ತಾನೆ, ಮೊದಲನೇ ಮಗ ಎಲ್ಲಿ ಅಂತ. ತಕ್ಷಣ ಓಡಿಸ್ತಾಳೆ. ಅಯ್ಯೋ, ಮಗನ್ ಕೇಳ್ತಾ ಇದ್ರೆ ಇನ್ನೇನ್ ಪ್ರಾಣ ಹೊಟ್ಟೋಗುತ್ತೆ, ಹಾಗಾದ್ರೆ ಬಂದ್ಬಿಡ್ಲಿ ಅವನು ಅಂತ ಕಳ್ಸಿದ್ರೆ, ಮೊದಲನೇ ಮಗ ಬರ್ತಾನೆ. ಅಪ್ಪ, ಇಲ್ಲೇ ಇದ್ದೀನಿ ನಾನು, ನಿನ್ ಕಾಲ ಹತ್ರ ಕೂತಿದ್ದೀನಿ ಅಂತ ಹೇಳ್ತಾನೆ. ಸಮಾಧಾನ ಆಗುತ್ತೆ, ಸ್ವಲ್ಪ ಸುಮ್ಮನೆ. ಎರಡನೇ ಮಗ ಎಲ್ಲಿ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಎಲ್ರು ರೆಡಿ ಆಗ್ಬಿಡ್ತಾರೆ. ಒಬ್ಬೊಬ್ಬರನ್ನೇ ಕೇಳ್ತಾ ಇದ್ದಾರೆ. ಎಲ್ರು ಬಂದು ಅವ್ನ ಪಕ್ಕ ಕೂತ್ಕೊಂಡ್ಬಿಟ್ರೆ ಅವನಿಗೆ ಸಮಾಧಾನವಾಗಿ ಪ್ರಾಣ ಬಿಡ್ತಾನೆ ಅಂತ ಅವ್ರು ಬಂದು ಕೂತ್ಕೊಳ್ತಾರೆ. ಅಪ್ಪ, ನಿಂತಂತೆ ತಲೆ ಹತ್ರನೇ ಕೂತ್ಕೊಂಡಿದೀನಿ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಅರೆ ಜ್ಞಾನ ತರ ಇರ್ತಾನೆ, ಎಚ್ಚರಾಗಿ ನನ್ನ ಕೊನೆ ಮಗ ಎಲ್ಲಿ ಅಂತ ಕೇಳ್ತಾನೆ. ಅವನು ಇಲ್ಲೇ ಇದ್ದಾನೆ ಅಂದ್ರೆ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಯಾತಕ್ಕೆ? 3 ಜನ ಇಲ್ಲೇ ಇದ್ರೆ ನನ್ ವ್ಯಾಪಾರದ ಗತಿ ಏನು ಅಂತ ಎದ್ದು ಕೂತ್ಕೊಂಡ್ಬಿಡ್ತಾನೆ, ಸಾಯೋದೇ ಇಲ್ಲ. ಅಂದ್ರೆ ನಾವು ಆತ್ಮ ದೇಹನ್ ಬಿಡಕ್ಕಿರ್ಬಹುದು, ಅಥವಾ ಒಂದು ತೀರ್ಥಯಾತ್ರೆ ಹೋಗೋದಿರ್ಬಹುದು, ಯಾವುದೇ ಮಾಡ್ಬೇಕಾದ್ರೆ ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡ್ಬಿಟ್ಟಿದ್ರೆ, ನಾನು ಅಲ್ಲಿ ಹೋದ್ರೆ ಇಲ್ಲಿ ಹೇಗೆ, ಇಲ್ಲಿ ಬಂದ್ರೆ ಅಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಾ ಕೂತ್ ಅದೇ ಮೋಹ ಅನ್ಬೋದು. ಹಾಗಾಗಿ ಪ್ರಾಣ ಹೋಗೋ ಸಮಯ ಬಂದಿದ್ರೂ ಕೂಡ
ಅವರೆಲ್ಲಿ ಇವರೆಲ್ಲಿ ಇದ್ರೆ ಅವನ ಪ್ರಕಾರ ಏನು ಅಂದ್ರೆ 3 ಜನ ಮಕ್ಳು ಆ ವ್ಯಾಪಾರ ನೋಡ್ಕೊಳ್ತಾ ಇದಾರೆ, ಅಂಗಡಿಲಿ ಇದಾರೆ ಅಂದಿದ್ರೆ ಹೋಗ್ತಿದ್ವು, ಪ್ರಾಣ ಹೋಗ್ತಿತ್ತೋ ಏನೋ. ಇವ್ರೇನ್ ಅನ್ಕೊಂಡ್ರು, ಅವರೆಲ್ಲ ಬಂದ್ರೆ ಇವನು ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತಾನೆ ಅಂತ 3 ಜನ ಬಂದ್ ಕೂತ್ರೆ, 3 ಜನನು ಇಲ್ಲೇ ಇದ್ರೆ ನನ್ ವ್ಯಾಪಾರದ ಗತಿ ಏನು, ಎಷ್ಟು ಕಷ್ಟಪಟ್ಟು ಹೂಡಾಕಿದೀನಿ ಅಂತ ಆ ಗಳಿಗೆಲೂ ಕೂಡ ಮೋಹ ವ್ಯಾಮೋಹ ಇತ್ತು. ಇನ್ನು ಲೋಭ ಅಂದ್ರೆ ಅವಶ್ಯಕ್ಕಿಂತ ಹೆಚ್ಚಾಗಿ ಹಣ ಸಂಪತ್ತನ್ನ ಸೇರ್ಸಿಡುವಂತ ದುರಾಸೆ, ಅತಿಯಾಸೆ. ಸಾಲ್ದು ಅಂತ ಕೂಡಿಡೋದು, ಕೂಡಿಟ್ಟಿರೋದನ್ನ ಕಾಯ್ತಾ ಇರೋದು ಸಂಪೂರ್ಣ ಭೌತಿಕ. ಈ ಕೂಡಿಡೋ ಬಗ್ಗೆನೂ ಕೂಡ ಒಂದು ಸಣ್ಣ ಕಥೆ ಇದೆ. ಇವನು ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೆ, ಅವನ್ ವ್ಯಾಪಾರ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಪಕ್ಕದಲ್ಲಿ ಮಾತಾಡ್ತಾ ಇರ್ತಾರೆ, ಅದ್ 10 ಲಕ್ಷ ಇಟ್ಟಿದೀನಿ, 2 ಲಕ್ಷ ಇಟ್ಟಿದೀನಿ, ನನ್ ಮಗನ್ಗೋಸ್ಕರ ಇಟ್ಟಿದೀನಿ, ನನ್ ತಿಥಿಗೋಸ್ಕರ ಇಟ್ಟಿದೀನಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಬಸ್ಸಲ್ಲಿ. ಆಗ ಇವ್ನ್ಗ್ ಅನ್ಸುತ್ತೆ, ಅಯ್ಯೋ ಇವ್ರೆಲ್ರೂ ಲಕ್ಷಾಧೀಶ್ವರಿನೇ, ನಾನ್ ಯಾಕೆ ಲಕ್ಷಾಧೀಶ್ವರನಾಗ್ಬಾರ್ದು ಅಂತ ಕಷ್ಟಪಟ್ಟು ದುಡ್ದು ಎಲ್ಲಾ ಕಡೆ ಜಿಪುಣತನ ಮಾಡಿ 10 ಲಕ್ಷ ಸೇರ್ಸಿಡ್ತಾನೆ. ನಾನೂ ಕೂಡ ಲಕ್ಷಾಧೀಶ್ವರ ಅಂತ ಖುಷಿ ಪಡ್ತಿರ್ತಾನೆ. ಅವನು ಊಟನೂ ತಿಂದೆ, ಆಹಾರನೂ ಸೇವಿಸ್ದೆ, ಆರೋಗ್ಯದ ಕಡೆನೂ ಗಮನ ಕೊಡದೆ, ಬರೀ ದುಡ್ಡು ಸೇರ್ಸೋದು, ಲೋಭ ಅಂದ್ರೆ ಸೇರ್ಸಿಡೋ ಆಸೆಲ್ ಸೇರಿಸ್ತಾನೆ. ಅವನಿಗೆ ಆಮೇಲೆ ಕಾಯಿಲೆಗಳು ಶುರುವಾಗುತ್ತೆ. ಯಾಕಂದ್ರೆ ಸರಿಯಾಗಿ ತಿಂದಿಲ್ಲ, ಕುಡ್ದಿಲ್ಲ, ದೇಹಕ್ಕೆ ರೆಸ್ಟ್ ಕೊಟ್ಟಿಲ್ಲ, ಬರೀ 10 ಲಕ್ಷದ ಕಡೆ ಗಮನ ಇತ್ತು. ಆರೋಗ್ಯ ತಪ್ಪುತ್ತೆ. ಅವಾಗ ಒಂದೊಂದೇ ಟ್ರೀಟ್ಮೆಂಟು, ಡಯಾಗ್ನೋಸಿಸ್ ಗೊತ್ತೀಗೆಲ್ಲ. ಆಸ್ಪತ್ರೆ ಅಂತ ಹೋದ್ರೆ ನಮ್ಗೆ ಲಕ್ಷಗಟ್ಲೆನೆ ಬಿಲ್ ಆಗೋದು, ಖರ್ಚಾಗೋದು. ಹಾಗಾಗಿ ಎಲ್ಲ 10 ಲಕ್ಷನೂ ಕರ್ಗೋಗುತ್ತೆ. ಅವ್ನ್ ಕಾಯಿಲೆ ಕಾರಣ ಏನು ಅಂತಾನೂ ಗೊತ್ತಾಗಲ್ಲ. ಆಮೇಲಿಂದ ಎಲ್ರು ಹೇಳ್ತಾರೆ, ನೀ ಸರಿಯಾಗಿ ತಿಂದಿಲ್ಲ, ದೇಹ ಕೃಷಿಸಿ ಹೋಗಿದೆ, ಹಾಗಾಗಿ ಅದಕ್ಕೆ ಈ ತರ ಆಗಿದೆ, ನೀನ್ ದುಡ್ಡಿನ ಕಡೆ ಗಮನ ಕೊಟ್ಟೆ ಅಂತಾರೆ. ಇವಾಗ ಏನಪ್ಪಾ, ದುಡ್ಡೆಲ್ಲ ಹೊರಟೋಯ್ತಲ್ಲ, ಎಲ್ಲ ಖರ್ಚು ಆಗೋಯ್ತಲ್ಲ, ನಾನು ಎಷ್ಟು ಕಷ್ಟಪಟ್ಟು ಸೇರ್ಸಿಟ್ಟಿದ್ದೆ ಎಲ್ಲ ಖರ್ಚಾಗೋಯ್ತು, ಈಗ ನಾನ್ ದುಡ್ಡು ಕೂಡಿಡೋದು ಇಲ್ಲ, ಈ ತರ ಕಾಯಿಲೆನೂ ಬೇಡ, ಆರಾಮಾಗಿರ್ತೀನಿ ಅಂತಾನೆ ಆಮೇಲೆ ಆರೋಗ್ಯವಾಗಿರ್ತಾನೆ. ಅಂದ್ರೆ ಲೋಭ ಅಂತಂದ್ರೆ ದುಡ್ಡು ಸಂಪತ್ತನ್ನ ಸೇರ್ಸೋ ಕಡೆ ಗಮನ ಕೊಟ್ಟು ಆತ್ಮ ಇರುವಂತ ದೇಹ ಅನ್ನೋ ದೇವಾಲಯನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ದೇಹ ಕೆಡದೆ ಇರುತ್ತಾ. ಆಮೇಲೆ ಅವನ್ಗೆ ಅರಿವು ಬಂತು, ಏನು ಕೂಡ್ಸಿಟ್ಟಿದ್ ನಾನೇನು ಎತ್ಕೊಂಡು ಹೋಗಲ್ಲ, ಏನು ಮಾಡಕ್ಕಾಗಲ್ಲ, ನನ್ ದೇಹನ್ ಚೆನ್ನಾಗಿ ನೋಡ್ಕೋಬೇಕಿತ್ತು ಅನ್ನೋ ಅರಿವು ಬಂದಾಗ ಅಕ್ಕ ದುಡ್ಡು ಖರ್ಚಾಯ್ತು, ಈಗ ನೆಮ್ಮದಿಯಾಗಿರುವಂತದ್ದು ಒಂದು ಸಣ್ಣ ಕತೆ. ಮದ ಅಂದ್ರೇನು, ಜಂಬ, ಅಹಂಕಾರ. ನಮ್ಮ ಕುಟುಂಬದಲ್ಲಿ ನಾನೇ ಸಾಹುಕಾರ, ನನ್ನೊಬ್ಬನ ಹತ್ರನೇ ಕಾರ್ ಇರೋದು, ನಾನೇ ಈ ಮನೆ ಯಜಮಾನ, ಎಲ್ಲ ನನ್ ಪ್ರಕಾರನೇ ನಡಿಬೇಕು. ಎಷ್ಟೇ ಮನೆಗಳಿದ್ರು, ಎಷ್ಟೇ ಮಂಚಗಳಿದ್ರು, ಎಷ್ಟು ರೂಮ್ಗಳಿದ್ರು, ಮಲ್ಗಕ್ ಸಾಧ್ಯ ಇರೋದು ಒಂದೇ ಮನೆಯಲ್ಲಿ, ಒಂದೇ ಮಂಚದ ಮೇಲೆ. ಹಣದ ಮದ, ಅಂತಸ್ತಿನ ಮದದಲ್ಲಿ ಮೆರೀತಾ ಮಾನವೀಯತೆನ ಮರೆಯುವಂತ ಮನಸ್ಥಿತಿ ತಲುಪಬಾರದು. ಮುಂದಿನದು ಮಾತ್ಸರ್ಯ ಅಥವಾ ಅದನ್ನ ಮತ್ಸರ ಅಂತ ಹೇಳ್ತಾರೆ. ಕ್ರೋಧದಿಂದ ಸೇಡು, ಹೊಟ್ಟೆ ಕಿಚ್ಚು, ಮತ್ಸರ. ಯಾರ ಏಳಿಗೆನೂ ಸಹಿಸದೇ ಇರುವಂತಹ ಮನಸ್ಥಿತಿ. ವಿನಾಶಕಾರಿ ಚಿಂತನೆಗಳು ಹುಟ್ಟುತ್ತಾ ಇರುತ್ತೆ, ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇರ್ತಾರೆ. ಈ ಜನ್ಮದಲ್ಲಿ ಮಾಡ್ತಾರೆ, ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾರೆ. ಮಾಡಿದ್ ನಾವ್ ಎಲ್ಲೂ ಹೋಗಲ್ಲ, ನಮ್ ಹಿಂದೆನೇ ಇರುತ್ತೆ, ನಮ್ ಹಿಂದೆನೇ ಬರ್ತಾ ಇರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಮಿಂದ ತಪ್ಪು ಮಾಡೋ ಹಾಗೆ ಮಾಡಿಸುವಂತ ಮನಸ್ಸಿನ 6 ಶತ್ರು ಪ್ರಭಾವಗಳು, ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಇನ್ನೂ ಸವಿವರವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಕಂಡದ್ದನ್ನ ಬಯಸೋದು ಕಾಮನೆ, ಕಂಡ ಹೆಣ್ಣನ್ನ ಬಯಸೋದೇ ಕಾಮ, ಬಯಸಿದ್ದು ಸಿಗದೆ ಇರುವಾಗ ಉಂಟಾಗೋದೇನೆ ಕ್ರೋಧ, ದೊರೆತರೂ ಇನ್ನಷ್ಟು ಬೇಕು ಅಂತನ್ನೋದೇ ಲೋಭ, ದೊರೆತದ್ದು ಕೈ ಬಿಟ್ಟು ಹೋಗ್ಬಾರ್ದು ಅನ್ನೋಂತ ಅದಕ್ಕೆ ಅಂಟ್ಕೊಳ್ಳೋದು ಮೋಹ, ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ನನ್ನ ಹತ್ರ ಮಾತ್ರ ಇದೆ ಅನ್ನುವಂತ ಜಂಬಾನೆ ಮದ, ತನ್ನಲ್ಲಿರೋದು ಬೇರೊಬ್ರಲ್ಲೂ ಇದೆ ಅಂತ ತಿಳಿದಾಗ ಉಂಟಾಗೋದೆ ಮತ್ಸರ. ನಾವು ತಾಪತ್ರಯ ಅನ್ನುವಂತ ಪದವನ್ನ ಬಳಸ್ತೀವಿ ಅಲ್ವಾ? ತಾಪತ್ರಯ ಅಂದ್ರೇನು? 3 ರೀತಿಯ ತಾಪಗಳು ಅಥವಾ ದುಃಖಗಳು ಅಂತ. ಆ 3 ರೀತಿಯ ಪಾಪಗಳು ಯಾವುದು? ಅರಿಷಡ್ವರ್ಗ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ. ಈ ಅರಿಷಡ್ವರ್ಗಗಳಿಂದ ನಮಗ್ ನಾವೇ ಉಂಟು ಮಾಡ್ಕೊಳ್ಳುವಂತಹ ತೊಂದರೆ, ದುಃಖ 90%. ಆದಿ ಭೌತಿಕ ತಾಪ, ನಾವು ಸರಿ ಇದೀವಿ, ಏನು ತಪ್ಪು ಮಾಡಿಲ್ಲ, ನಮ್ಮ ಮನ್ಸಲ್ಲಿ ಒಳ್ಳೇದೇ ಇದೆ, ಆದ್ರೂ ಸ್ಥಿತಿಗತಿಗಳಲ್ಲಿ ನಮ್ಗೆ ದುಃಖ ಬೇರೆಯವರಿಂದ ಉಂಟಾಗ್ತಿರುತ್ತೆ, ಅಂತದ್ದು 9%. ಆದಿ ದೈವಿಕ ತಾಪ ಅನ್ನೋದು 1%. ಆದಿ ದೈವಿಕ ತಾಪ ಅಂದ್ರೆ ಬರ, ಕ್ಷಾಮ, ಪ್ರವಾಹ, ಭೂಕಂಪ, ಇವೆಲ್ಲ 1% ಆಗೋದು.
ಆದ್ರೆ ನಾವು ನಮಗ್ ತೊಂದರೆ ಆದಾಗ ನಾವು ಭಗವಂತನ ಬೈಯೋದು ಎಷ್ಟು ಪರ್ಸೆಂಟು? 100%. ನಮ್ಮ ಕಷ್ಟಗಳಿಗೆ ಭಗವಂತ ಕಾರಣ ಅಲ್ಲ. ಭಗವಂತ ಏನಿದ್ರು ಒಂದು ಕನ್ನಡಿ ತರ, ನೀನೇನ್ ಮಾಡಿದೀಯಾ ಅಂತ ಕನ್ನಡಿಲಿ ತೋರ್ಸುತ್ತೆ, ಅದನ್ನ ಅನುಭವಿಸಕ್ ನಾನು ಮತ್ತೆ ಬರ್ಬೇಕು. ಹಾಗಾಗಿ ನಮ್ಮ ಕಷ್ಟಗಳಿಗೆ ನಾವೇ ಕಾರಣ. ಆದ್ರಿಂದ ಈ ಅರಿಷಡ್ ವರ್ಗಗಳನ್ನ ತ್ಯಜಿಸ್ಬೇಕು. ಇನ್ನ 2 ರೀತಿಯ ಗುಣಗಳನ್ನ ವಿವರಿಸ್ತಾರೆ. ಏನಂತ ಅಂದ್ರೆ ಅಸುರಿ ಗುಣಗಳು, ದೈವಿ ಗುಣಗಳು ಅಂತ ವಿವರಿಸ್ತಾರೆ. ನಮ್ಮಲ್ಲಿರುವಂತ ಅಸುರಿ ಗುಣಗಳು ಯಾವುದು? ಅಹಂಕಾರ, ಕೋಪ, ದ್ವೇಷ, ಜಂಬ, ತೋರಿಕೆ, ಸ್ವಾರ್ಥ, ದುರಾಸೆ, ಕ್ರೂರತೆ, ಮೋಸ ಮಾಡೋದು, ಅನ್ಯಾಯ ಮಾಡೋದು, ಅಸಹನೆ, ಹಿಂಜರಿಕೆ, ಅಪ್ರಾಮಾಣಿಕತೆ, ಸಿನ್ಸಿಯರ್ ಆಗಿ ಇಲ್ಲದೆ ಇರೋದು, ಚಿಂತೆ, ಸಂಕುಚಿತ ಮನೋಭಾವ, ಗೊಡ್ಡು ತರ್ಕ ಮಾಡೋದು, ವ್ಯಂಗ್ಯ ಮಾಡೋದು. ಈ ರಾಕ್ಷಸ ಗುಣಗಳನ್ನ ತ್ಯಜಿಸಿ ದೈವಿ ಗುಣಗಳಾಗಿ ಪರಿವರ್ತಿಸ್ಕೊಳ್ಬೇಕು. ಹಾಗಾದ್ರೆ ದೈವಿ ಗುಣಗಳು ಅಂದ್ರೇನು? ಪ್ರಾಪಂಚಿಕ ಜೀವನದಲ್ಲಿ ಯಶಸ್ಸು, ಅಭಿವೃದ್ಧಿ ಕಾಣಕ್ಕೆ, ಎಲ್ಲರಲ್ಲೂ ದೈವತ್ವವನ್ನ ಕಾಣಕ್ಕೆ, ಮಾನವ ಮಾಧವನಾಗೋಕೆ ಮಾನವ ರೂಢಿಸ್ಕೊಳ್ಬೇಕಾಗಿರುವಂತಹ ಗುಣಗಳೇ ದೈವಿ ಗುಣಗಳು. ಅವು ಯಾವುವು ಅಂತಂದ್ರೆ ಕರುಣೆ, ಮಮತೆ, ಪ್ರೀತಿ, ತಾಳ್ಮೆ, ಸಹನೆ, ವಿನಯ, ಸ್ಪಷ್ಟತೆ, ಧೈರ್ಯ, ಸತ್ಯತೆ, ನಿಷ್ಕಪಟತನ, ನಿಷ್ಪಕ್ಷಪಾತ, ಈ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಯಾರು ಈ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೋ ನೀವು ದೇವರಿಗೆ ಹತ್ರ ಅಂತ ಹೇಳ್ತಾರೆ. ಆ ದೇವರು ಅನ್ನೋರು ಆಚೆ ಎಲ್ಲಿದಾನೋ ನಾವು ನೋಡಿಲ್ಲ. ಆ ದೈವತ್ವ ಅನ್ನೋದನ್ನ ನನ್ನಲ್ಲಿ ಉಳಿಸ್ಕೊಂಡ್ರೆ, ನನ್ನಲ್ಲಿರುವಂತಹ ಭಗವಂತನ ಅಂಶವಾದ ಅಂಶಾತ್ವ ನನ್ನ ದೇಹದಲ್ಲಿರೋದ್ರಿಂದ ಇದನ್ನೇ ದೇವಾಲಯ ಅಂತ ಅನ್ಕೊಂಡ್ರೆ, ಈ ಕರುಣೆ, ಮಮತೆ, ಪ್ರೀತಿ, ತಾಳ್ಮೆ, ಸಹನೆ ಅನ್ನೋ ಗುಣಗಳನ್ನ ನಾವು ಬೆಳೆಸ್ಕೊಂಡ್ರೆ ಭಗವಂತನಿಗೆ ಹತ್ರ ಆಗ್ತೀವಿ. ನಮ್ಮಿಂದ ತಪ್ಪುಗಳು ಕಡಿಮೆ ಆಗತ್ತೆ. ಆಗ ನಾವು ದೈವಿ ಮಾನವ ಅಂತ ಅನ್ನಿಸ್ಕೊಳಕ್ಕೆ ಸಾಧ್ಯ. ಈ ಗುಣ ಸ್ವಭಾವಗಳಿಗೂ ಮನಸ್ಥಿತಿಗಳೇ, ಭಾವನೆಗಳೇ, ವಾತಾವರಣಗಳೇ ಕಾರಣ. ಆಧ್ಯಾತ್ಮ ನಿಷ್ಠೆಯುಳ್ಳ ವ್ಯಕ್ತಿಯ ಗುಣಲಕ್ಷಣಗಳ ಕುರಿತು ವಿವರಿಸಿರುವಂತಹ ನಾರದ ಪರಿವ್ರಾಜಕ ಉಪನಿಷತ್ನಲ್ಲಿರೋ ವಿಚಾರದ ಪ್ರಕಾರ ಸಾಕ್ಷಾತ್ಕಾರ ಪಡೆದಂತ ಬೋಧಕನ ಆಧ್ಯಾತ್ಮಿಕತೆ ಹೇಗಿರುತ್ತೆ ಅಂತ ತಿಳಿದು ನಾವು ಅವುಗಳನ್ನ ಪ್ರತಿಬಿಂಬಿಸಬಹುದಾಗಿದೆ. ಒಬ್ಬ ದೈವಿ ವ್ಯಕ್ತಿ, ಅವನಲ್ಲಿ ದೈವಿ ಗುಣಗಳಿದೆ ಅಂದ್ರೆ ಅವ್ರು ಯಾವ ತರಹ ಇರ್ತಾನೆ? ಯಾವುದೇ ಅವಮರ್ಯಾದೆಯನ್ನ ಲೆಕ್ಸೋದಿಲ್ಲ, ಕ್ರೂರವಾದ ಮಾತುಗಳನ್ನ ಸಹಿಸ್ಕೋತಾನೆ, ಇತರರು ಅವನನ್ನ ಹೇಗೇ ಪರಿಗಣಿಸಿದ್ರು ಕೂಡ ಅವರನ್ನ ಗೌರವಿಸ್ತಾನೆ. ಕೋಪಿಷ್ಟನೊಬ್ಬನ ಮುಖಾಮುಖಿಯಾದಾಗ ಕೋಪವನ್ನ ಮರು ಪ್ರದರ್ಶಿಸ್ತೇನೆ, ಮೃದುವಾಗಿ ಕರುಣಾಭರಿತ ಪದಗಳಿಂದ ಉತ್ತರಿಸ್ತಾನೆ. ಇದ್ರೊಳಗಡೆ ಅವಮಾನ ಮಾಡುವಂತಹದ್ದು, ಕೋಪದಿಂದ ಬೈಯುವಂತಹದ್ದು ಅದೆಲ್ಲ ಆದಾಗ ಬುದ್ಧನ ಕಥೆಗಳಲ್ಲಿದೆ. ಭಿಕ್ಷೆ ಕೇಳಕ್ ಹೋದಾಗ ಭಿಕ್ಷೆ ಹಾಕಕ್ ಮುಂಚೆ ನಿನ್ಗೇನ್ ಬಂದಿದೆ, ಈ ತರ ಭಿಕ್ಷೆ ಬೇಡ್ಕೊಂಡ್ ತಿಂತಿಯಲ್ಲ, ದೇಹ ನೋಡಿದ್ರೆ ಇಷ್ಟ ಚೆನ್ನಾಗಿದೆ, ಹೋಗಿ ಕೆಲಸ ಮಾಡತ್ತಾನೆ ಅಂತೆಲ್ಲ ಬೈತಾಗ ಹೇಳ್ತಾನೆ, ಇಷ್ಟು ಬೈತಾ ಇದ್ರು ಇಲ್ಲೇ ನಿಂತಿದೀಯಲ್ಲ ಅಂತಂದ್ರೆ ನೀ ಏನ್ ಅಂದಿದ್ಯೋ ಅದ್ ಯಾವ್ದನ್ನು ನಾನು ಸ್ವೀಕರಿಸೇ ಇಲ್ಲ ಅಂತ ಹೇಳ್ತಾನೆ ಬುದ್ಧ. ಹಾಗಾಗಿ ಅಂತ ಒಂದು ಏನೇ ಒಂದು ಸಿಚುಯೇಷನ್ ಬಂದ್ರು ಕರುಣಾಭರಿತ ಪದಗಳಿಂದ ಉತ್ತರಿಸ್ತಾರೆ. ಅವ್ರ ಹಿಂದೆ ಮಾತಿಗೆ ಮಾತು ವಾಪಸ್ ಕೊಡಲ್ಲ. ಅವನನ್ನ ಹಿಂಸಿದ್ರೂ ಕೂಡ ಸತ್ಯನೇ ನಂಬ್ತಾನೆ ಹಾಗೂ ಸತ್ಯನೇ ನುಡಿತಾನೆ. ಪತ್ರಿ ಸರ್ ಹೇಳ್ತಾ ಇದ್ರು, ಯಾರ್ ಸತ್ಯನ ನಂಬ್ತಾರೋ, ಸತ್ಯದಲ್ಲೇ ನುಡಿತಾರೋ ಅವರೆಲ್ಲ ವಿಶುದ್ಧದಲ್ಲಿರ್ತಾರೆ, ವಿಶುದ್ಧ ಚಕ್ರದವರೆಗೂ ಬೆಳೆದಿರ್ತಾರೆ. ಇತರರಿಂದ ಹೊಗಳಿಕೆ, ಮೆಚ್ಚುಗೆನ ನಿರೀಕ್ಷಿಸೋದೇ ಇಲ್ಲ. ಯಾವ ಜೀವಿಗಾಗ್ಲಿ ಅಥವಾ ಯಾರಿಗಾಗ್ಲಿ ಅವನು ಎಂದಿಗೂ ಹಾನಿ ಉಂಟು ಮಾಡ್ದೇನೆ, ನೋವುಂಟು ಮಾಡ್ದೆ ಎಲ್ಲಾ ಜೀವಿಗಳ ಕ್ಷೇಮವನ್ನೇ ಬಯಸ್ತಾನೆ. ನಾವು ಅತಿ ಬುದ್ಧಿವಂತ ಪ್ರಾಣಿಯಾಗಿ ಹೊರಹೊಮ್ಮಿದ್ರು ಕೂಡ, ಪ್ರಾಣಿ ಸಂಕುಲದಿಂದಾನೇ ಬಂದಿದ್ರು ಕೂಡ, ನಾವು ಮನುಷ್ಯ ಅಂತ ಅನ್ನಿಸ್ಕೊಂಡು ಒಂದು ಅತಿ ಡೆವಲಪ್ ಆಗಿರುವಂತ ಒಬ್ಬ ವ್ಯಕ್ತಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ಹಿಂತಿರುಗಿ ನೋಡಿದಾಗ ನಾವು ಪ್ರಾಣಿಗಳೇ ಆಗಿರೋದ್ರಿಂದ ಅವೆಲ್ಲ ನಮ್ಮ ಅಣ್ಣ ತಮ್ಮಂದ್ರಾಗಿರ್ತಾರೆ. ಹಾಗಾಗಿ ನಾವು ಅವುಗಳಿಗೆ ಹಾನಿ ಉಂಟು ಮಾಡಬಾರದು ಅನ್ನೋ ಅರಿವಿನಲ್ಲಿರ್ಬೇಕು. ಇತರ ಉಪಸ್ಥಿತಿಯಲ್ಲಿರುವಾಗಿನ ಸಮಾಧಾನನೇ ಒಂಟಿಯಾಗಿದ್ದು ಇರುತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಒಬ್ಬಂಟಿ ಜೀವನ ಆಗಲ್ಲ, ಒಬ್ನೇ ಇರಕ್ಕಾಗಲ್ಲ ಅಂತಾರೆ. ನಾವೆಲ್ಲ ಒಬ್ಬಂಟಿ ಆಗಿದ್ದೀವಿ, ನಮ್ ಜೊತೆ ಅಂಶಾತ್ಮ ಇದ್ದಾನೆ, ಭಗವಂತನ ಸ್ವರೂಪನೇ ಅಂಶಾತ್ಮ ನಮ್ ಜೊತೆನೆ ಇರುವಾಗ ನಾವೆಂದೂ ಒಂಟಿನೇ ಅಲ್ಲ. ನಾವು ನಮ್ಮ ಧ್ಯಾನದ ಜೊತೆ ನಾವಿರೋದನ್ನ
ಕಲ್ತ್ಕೋಬೇಕು, ಅದನ್ನ ಎಂಜಾಯ್ ಮಾಡ್ತಾ ಇರ್ಬೇಕು. ಮಿತವಾದ ಸಂಪನ್ಮೂಲಗಳಲ್ಲೂ ಕೂಡ ಜೀವನದಲ್ಲಿ ನೆಮ್ಮದಿಯಿಂದ ಇರ್ತಾನೆ. ಬಾಹ್ಯ ರೂಪ ತೋರಿಕೆಗಳಲ್ಲಿ ಲಕ್ಷ್ಯವಿಲ್ದೇನೆ ಜ್ಞಾನಕ್ಕೆ ಮಾತ್ರ ಆದ್ಯತೆ ಕೊಡ್ತಾನೆ. ಅವನು ವಿನಯಶೀಲನು, ಉತ್ಸಾಹಭರಿತನು, ಸ್ಪಷ್ಟ ಹಾಗೂ ಸ್ಥಿರ ಮನಸ್ಸಿನವನು, ನಿಷ್ಕಪಟಿಯು, ಕರುಣಾಮಯಿಯು, ಸಹನಶೀಲನು, ಪಕ್ಷಪಾತವಿಲ್ಲದವನು, ಧೈರ್ಯಶಾಲಿಯು, ಖಂಡಿತವಾದಿಯು ಹಾಗೂ ಮಧುರ ಮಾತುಗಳನ್ನಾಡೋನು ಆಗಿರ್ತಾನೆ. ಸೊ ಇವತ್ತಿನ ಒಂದು ಉಪನ್ಯಾಸದಲ್ಲಿ ನಮ್ಮ ಗುಣ ಸ್ವಭಾವಗಳೇನು, ಸಕಾರಾತ್ಮಕ ಗುಣ ಸ್ವಭಾವಗಳೇನು, ನಕಾರಾತ್ಮಕ ಗುಣ ಸ್ವಭಾವಗಳೇನು, ನಮ್ಮಲ್ಲಿರೋ ಗುಣ ಸ್ವಭಾವಗಳಲ್ಲೇ ಅಸುರಿ ಗುಣಗಳು ಅಂದ್ರೆ ಯಾವುದು, ದೈವಿ ಗುಣಗಳು ಅಂತಂದ್ರೆ ಯಾವುದು, ಒಬ್ಬ ಆಧ್ಯಾತ್ಮಿಕ ನಿಷ್ಠೆ ಇರೋನು ವ್ಯಕ್ತಿ ಯಾವ ರೀತಿ ಇರ್ತಾನೆ, ಭಗವದ್ಗೀತೆಯಲ್ಲಿ ನಮ್ಮ ಬಗ್ಗೆ, ನಮ್ಮ ಗುಣ ಸ್ವಭಾವದ ಬಗ್ಗೆ ನಮಗ್ ನಾವೇ ಶತ್ರು ಆಗ್ಬಾರ್ದು, ಮಿತ್ರರಾಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ. ಇದನ್ನ ಅಳವಡಿಸ್ಕೊಂಡು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡೋದಲ್ಲ. ಇಷ್ಟೆಲ್ಲ ಇದೆ, ನನ್ನಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಒಂದು ಆಲೋಚನೆ ಮಾಡಿ, ಚಿಂತನೆ ಮಾಡಿ, ಇಲ್ಲದೆ ಇರೋದನ್ನ ಬೆಳೆಸ್ಕೊಳ್ಳೋಣ, ಬೇಡದೆ ಇರೋದನ್ನ ಬಿಡೋ ಅಂತ ಒಂದು ನಿರ್ಧಾರವನ್ನ ಮಾಡಿ, ಏನೇನು ನನ್ನ ಆಂತರಿಕವಾಗಿ ಏನೇನು ಕರೆಕ್ಷನ್ ಆಗ್ಬೇಕು ಅದನ್ನೆಲ್ಲ ಧ್ಯಾನದ ಮೂಲಕ ಮಾಡ್ಕೊಳ್ಳೋಕೆ ಸಿದ್ಧರಿರೋಣ, ಪರಿವರ್ತನೆ ಆಗೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಇದೊಂದು ಎಚ್ಚರಿಕೆ ಗಂಟೆ ಅನ್ನಿಸ್ತು ನನಗೆ. ನಮ್ಮಲ್ಲಿ ಇದೆ ಎಲ್ಲ ಗುಣಗಳು, ನಮಗೆ ಅರಿವಿಲ್ಲದೆ ಇರುತ್ತೆ. ಅದನ್ನ ನೀವು 18 ಗುಣಗಳು ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಐಷಟ್ ವರ್ಗಗಳಿರ್ಬೋದು, ಎಲ್ಲವನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ದೈವಿ ಗುಣಗಳು, ನಕಾರಾತ್ಮಕ, ಸಕಾರಾತ್ಮಕ, ಇದೊಂದು ದೊಡ್ಡ ಎಚ್ಚರಿಕೆ ಗಂಟೆ. ನಮ್ಮಲ್ಲಿ ಏನಿದೆ ಏನಿಲ್ಲ ಮತ್ತೆ ಹೇಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇವತ್ತು ಮೇಡಮ್ ಅದ್ಭುತವಾಗಿ ತಿಳಿಸ್ಕೊಟ್ರು. ಸೊ ನಿಮ್ಗೆ ಏನಾದ್ರು ಇದರಲ್ಲಿ ಡೌಟ್ ಇರ್ಬೋದು, ಪ್ರಶ್ನೆಗಳಿರ್ಬೋದು, ಅಥವಾ ಧ್ಯಾನದ ಬಗ್ಗೆ ಕೂಡ ಏನಾದ್ರು ಪ್ರಶ್ನೆಗಳು, ನಿಮ್ಗೆ ಡೌಟ್ಸ್ ಏನಾದ್ರು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಕ್ವಶನ್ ಕೇಳ್ಬೋದು ಮಾಸ್ಟರ್ಸ್. ಇನ್ನೊಂದು 5 ನಿಮಿಷ ಟೈಮ್ ಇದೆ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ನಟರಾಜ್ ಸರ್ ಮಾತಾಡಿ ಸರ್, ನಿಮ್ಮ ಡೌಟ್ ಏನೋ ಕೇಳ್ತಾ ಇದ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ರಿಗೂ ನಮಸ್ತೆ ಮೇಡಮ್. ನಾನು ನಮ್ಮ ಲಕ್ಷ್ಮಿ ಮೇಡಮ್ಗೆ ಮೊನ್ನೆ ದಿವಸ ನಮ್ಮ ಲೈಬ್ರರಿ ಪಾರ್ಕ್ ನಲ್ಲಿ ಒಬ್ರು ವಾದ ಮಾಡಿದ್ರು, ಆನಾಪಾನಸತಿಯಿಂದ ಮಾತ್ರ ಎಲ್ಲ ಸಾಧ್ಯ, ನಿಮ್ ಮುಕ್ತಿ ಮೋಕ್ಷ ವೈಕುಂಠ ಎಲ್ಲ ಪಡಿಬಹುದು ಅಂತ ನೀವ್ ಹೇಳ್ತೀರಾ, ಆದ್ರೆ ಉಸಿರಾಟವನ್ನು ಮಾತ್ರ ಗಮನಿಸಿ ಅಂತ ಅನ್ಬಿಟ್ಟು ಹೇಳ್ತೀರಾ. ಬರೀ ಉಸಿರಾಟ ಗಮನಿಸೋದ್ರಿಂದ ಏನಾಗಲ್ಲ ಅಂತ ಅವ್ರ ವಾದ. ಯಾಕೆ ಅಂತಂದ್ರೆ ಉಸಿರಾಟ ನಡ್ಸೋನ್ ಯಾರು? ಭಗವಂತ. ಆ ಭಗವಂತನಿಗೆ ಶರಣಾದಾಗ ಮಾತ್ರ ನಾವು ಮುಕ್ತಿ ಮೋಕ್ಷ ವೈಕುಂಠ ಎಲ್ಲ ಪಡೆಯೋದಕ್ಕೆ ಸಾಧ್ಯ. ಅದೇ ಇಲ್ಲ ಅಂತ ಅಂದ್ಮೇಲೆ ನಾವು ಅದನ್ನ ನಮ್ದೇನೆ, ಭಗವಂತನ ನಮ್ದೇನೆ, ಆ ಹಾದಿನಲ್ಲಿ ಹೋಗ್ದೇನೆ ನಾವು ಬರೀ ಉಸಿರಾಟ ಗಮನಿಸೋದ್ರಿಂದ ಇದು ಹೇಗೆ ಸಾಧ್ಯ? ಇದು ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಇದು ಅಳವಡಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಯಾರು ಒಪ್ಪೋದೇ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರು ಮೇಡಮ್. ಅದಕ್ಕೆ ತಮ್ಮಿಂದ ಇದಕ್ಕೆ ಸೂಕ್ತವಾದ ಉತ್ತರನ ಬಯಸ್ತಾ ಇದ್ದೀನಿ. ಎಲ್ಲಕ್ಕೂ ಆನಾಪಾನಸತಿ ಧ್ಯಾನ ಮೂಲ ನಮ್ಮಲ್ಲಿ ಒಂದು ಬದಲಾಗ್ಬೇಕು. ಯಾಕಂದ್ರೆ ಮುಕ್ತಿ ಅನ್ನೋದನ್ನ ಯಾರು ಕಂಡುಕೊಂಡು ನಮ್ಗೆ ತೋರ್ಸೋ ಅಂತದ್ದಲ್ಲ. ಯಾಕೆಂದ್ರೆ ಆಧ್ಯಾತ್ಮದಲ್ಲಾಗುವಂತ ಬೆಳವಣಿಗೆ ಅಥವಾ ನಾವೊಂದು ಅಪೇಕ್ಷೆ ಏನು, ಮುಕ್ತಿ ಬೇಕು ಅಂತ, ಮೋಕ್ಷ ಬೇಕು ಅಂತ ನಾವೇನೊಂದು ಪ್ರಯತ್ನ ಪಡ್ತೀವೋ ಆ ಸ್ಥಿತಿಯನ್ನ ಯಾರಿಗೂ ತೋರ್ಸಕ್ಕಾಗೋದಿಲ್ಲ. ಅದೆಲ್ಲ ನಮ್ಮ ಗುಣ ಸ್ವಭಾವಗಳಲ್ಲಾಗುವಂತ ಬದಲಾವಣೆ, ನಾವು ನಡೆಸೋ ಜೀವನದ ರೀತಿ ಅದು. ಹಾಗಾಗಿ ಮನುಷ್ಯನ್ಗೆ ಏನೊಂದು ಕಷ್ಟ, ದುಃಖ, ನೋವು ಏನಿದೆಯೋ ಅದಕ್ಕೆ ಕಾರಣ ಯಾವುದೇ ಒಂದು ಸಾಮಾನ್ಯ ವಿಜ್ಞಾನ ಆಗ್ಲಿ, ವೈದ್ಯಕೀಯ ವಿಜ್ಞಾನವಾಗ್ಲಿ ಕೊಡಲ್ಲ. ಸೊ ಯಾವಾಗ ನಾವು ಬದುಕಿದೀವಿ, ಜೀವಂತವಾಗಿದ್ದೀವಿ ಅಂದ್ರೆ ನಮ್ಮಲ್ಲಿ ನಡೀತಾ ಇರೋದು ಉಸಿರಾಟ. ಈ ಉಸಿರಾಟವನ್ನ ಯಾವುದೇ ವಿಜ್ಞಾನ ಆಗ್ಲಿ, ಯಾವುದೇ ಲ್ಯಾಬೊರೇಟರಿ ಆಗ್ಲಿ ನಮ್ಮಲ್ಲಿ ತುಂಬಿಲ್ಲ.
ಹಾಗಾಗಿ ನಾನು ಇದೀನಿ ಅಂದ್ರೆ ಉಸಿರಾಡ್ತಾ ಇದ್ದೀನಿ ಅಂದ್ರೆ ಪ್ರಾಣವಾಯು ಅಂತ ಅದನ್ನೇ ಕರೆಯೋದು. ಅದ್ರ ಜೊತೆಲಿದ್ದಾಗ ಮೊದಲಿಗೆ ನಾನು ಆಲೋಚನಾ ರಹಿತ ಸ್ಥಿತಿ ನಲ್ಲಿ ಹೋದಾಗ ಮಾತ್ರ ಅನುಭವಗಳು ನನಗೇ ಆಗ್ಬೇಕು. ಈ ಮುಕ್ತಿ ಅಂದ್ರೆ ಸಾಮಾನ್ಯವಾಗಿ ಮೋಕ್ಷ ಅಂದ್ರೆ ಎಲ್ರು ತಿಳ್ಕೊಳ್ಳೋದೇನು ಅಂದ್ರೆ ಸತ್ ಮೇಲೆ ಮುಕ್ತಿ ಸಿಗೋದು ಅಂತ. ನಿಜ. ಪತ್ರಿಕೆಯವರು ಜೀವನ್ ಮುಕ್ತ ಅಂತ ಹೇಳ್ತಾರೆ. ಅಂದ್ರೇನು, ನಾವು ಬದುಕಿರುವಾಗ್ಲೇ ನಾವು ಜೀವನ ನಡೆಸ್ತಾ ಇರೋ ರೀತಿಯಲ್ಲೇ ನಾವು ಕಷ್ಟಗಳಿಂದ ಹೊರಬರೋದು, ದುಃಖದಿಂದ ಹೊರಬರೋದು, ಅರ್ಥ ಮಾಡ್ಕೊಳ್ಳೋದು, ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಮಾಡೋದು, ನಮ್ಮ ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು, ನಮ್ಮ ಅಜ್ಞಾನಿಗಳಾಗಿರೋರು ಜ್ಞಾನಿಗಳಾಗ್ತಾ ಬರ್ಬೇಕಾದ್ರೆ ಆ ಹೊಸ ಜ್ಞಾನ, ಹೊಸ ಆಧ್ಯಾತ್ಮಿಕ ಅರಿವು ನಮ್ಮಲ್ಲಿ ಮೂಡ್ಬೇಕಾಗಿದ್ರೆ ಅಲ್ಲಿ ಏನೊಂದು ಬೇಡದ ಅನುಮಾನದ ತುಂಬಿಕೊಂಡಿದೀವೋ ಅದನ್ನ ಖಾಲಿ ಮಾಡಿದ್ರೆ ಮಾತ್ರ ಆ ಜ್ಞಾನ ಬರೋದು. ಸೊ ಯಾರು ದೊಡ್ಡ ವಾದ ತರ್ಕ ಮಾಡ್ತಾರೋ ಅವ್ರು ಏನೋ ಕನ್ಸೀವ್ಡ್ ಆಗಿ ಏನ್ ಇಟ್ಕೊಂಡಿದಾರೆ ಅದನ್ನ ತುಂಬ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಮ್ ಮುಕ್ತಿ ತೋರಿಸ್ತೀನಿ ಬಾ, ಮುಕ್ತಿ ಕೊಡಿಸ್ತೀನಿ ಬಾ ಅಂತ ನಾವ್ ಯಾರು ಏಜೆಂಟ್ ಅಲ್ಲ. ಹಾಗಾಗಿ ಅವ್ರಿಗೆ ಬೇಕಿದ್ರೆ ಅವ್ರು ಧ್ಯಾನ ಮಾಡಿದ್ರೆ ಆಗತ್ತೆ. ನಾವ್ ಅಂತವ್ರ ಹತ್ರ ತುಂಬಾ ವಾದ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ನಾವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಚಿಂತನೆ ಮಾಡ್ಬೇಕು. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕರ್ತವ್ಯದ ಬಗ್ಗೆ, ನಮ್ಮ ಗುರಿ ಬಗ್ಗೆ, ನಮ್ಮ ಹುಟ್ಟಿನ ಉದ್ದೇಶದ ಬಗ್ಗೆ ನಮ್ಮ ಚಿಂತನೆ ಇರ್ಬೇಕು. ಅಂದ್ರೆ ಹಳೆಯ ಚಿಂತನೆ, ಬೇಡದ ಚಿಂತನೆಗಳನ್ನ ಏನ್ ಕೂಡ್ಸಿಟ್ಕೊಂಡಿದೀವೋ ಅದನ್ನ ತ್ಯಜಿಸ್ತಾ ಬರೋದೇನೆ ಆಲೋಚನಾ ರಹಿತ ಸ್ಥಿತಿ. ಧ್ಯಾನದ ಮೂಲಕ ಸೈಲೆಂಟ್ ಆದಾಗ ತುಂಬಾ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ, ನಮ್ಮ ಅರಿವಿಗೆ ಬರುತ್ತೆ, ಪ್ರಜ್ಞೆಗೆ ಬರುತ್ತೆ, ಜ್ಞಾನವಾಗಿ ಮೂಡುತ್ತೆ. ಹಾಗಾಗಿ ಆತರ ಯಾರೇ ದೊಡ್ಡ ವಾದ ಮಾಡ್ತಾರೋ ನೀವ್ ಮಾಡಿ, ಅವ್ರಿಗೊಂದ್ಸಲ ಹೇಳಿ. ಯಾಕಂದ್ರೆ ನಾವು ನಮ್ಗೇನ್ ಸಿಕ್ಕಿದ್ಯೋ ಅದ್ 10 ಜನಕ್ಕೆ ತಿಳಿಸೋದು ನಮ್ಮ ಕರ್ತವ್ಯ. ಅದನ್ನೇ ಪತ್ರಿ ಸರ್ ಅವರು ಜ್ಞಾನ ಪ್ರಚಾರ ಧ್ಯಾನ ಪ್ರಸಾರ ಅಂತ ಹೇಳಿದ್ರು. ನಾವ್ ಹೇಳ್ಬೇಕು, ಬರ್ಲಿಲ್ಲ ಅಂದ್ರೆ ಅವ್ರನ್ನ ಫೋರ್ಸ್ ಮಾಡ್ಬೇಡಿ. ಅವ್ರು ಇನ್ನೂ ಅನುಭವಿಸೋದಿದೆ, ಇನ್ನೂ ಲಕ್ಷಾಂತರ ಜನ್ಮ ಎತ್ತೋದಿದೆ. ಹಾಗಾಗಿ ಅವ್ರು ಅದನ್ನ ಮಾಡ್ಕೊಳ್ಳಿ, ನೀವೇನ್ ಮಾಡ್ಬೇಕು ಅದನ್ನ ನೀವ್ ಮಾಡಿ. ಮೇಡಮ್, ತಾವ್ ಹೇಳಿದ್ದು ಸತ್ಯ. ಆದ್ರೆ ಪರಿಸ್ಥಿತಿ ಹೆಂಗಾಗೋಯ್ತು ಅಂತಂದ್ರೆ, ಇದನ್ನ ನಾನು ಅನ್ಬೋದ್ ಮಾತು ಹೇಳ್ತಾ ಇದ್ದೇನೆ. ಈಗ ನಮ್ಮ ಧ್ಯಾನಕ್ ಬರೋರು ಸಾಕಷ್ಟು ಜನ ಅವ್ರು ಹೇಳೋದು ಸರಿನೇ ಅಲ್ವಾ, ನಿಜ ಅಲ್ವಾ ಅಂತ ಅನ್ಬಿಟ್ಟು ಅವ್ರಿಗೆ ಸಪೋರ್ಟ್ ಆಗಿ ಮಾತಾಡಿದ್ರು ಕೆಲವರು. ನನ್ಗೆ ಅದು ಬಹಳ ಬೇಸರ ಆಯ್ತು ಮೇಡಮ್. ನೋಡಿ, ಈಗ ನಾರ್ಮಲ್ ಸೈನ್ಸ್ ಅಥವಾ ಮೆಡಿಕಲ್ ಸೈನ್ಸ್ ಎಲ್ಲ ಏನ್ ಸಿದ್ಧಾಂತ ಅಂದ್ರೆ ಸೀಯಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್. ಆದ್ರೆ ಆಧ್ಯಾತ್ಮ ಹೇಗೆ ಅಂದ್ರೆ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಿಲೀವಿಂಗ್. ಆ ಅನಿಸಿಕೆ ಅನ್ನೋದು, ನನ್ಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದು, ಒಳ ಮನಸ್ಸಿನ ಜೊತೆ ಮಾತಾಡೋದು, ನನ್ ಜೊತೆ ನಾನಿರೋದು, ನಾನು ಊರ್ಧ್ವ ಲೋಕಗಳ ಚೈತನ್ಯಕ್ಕೆ ಕನೆಕ್ಟ್ ಆಗೋದು, ಇವೆಲ್ಲ ಸ್ವಾನುಭವ. ಹಾಗಾಗಿ ಕನೆಕ್ಷನ್ಸ್ ಆಗೋದು ಸೂಕ್ಷ್ಮದಲ್ಲಿ. ಧ್ಯಾನದಲ್ಲಿ ಬರೋ ಎನರ್ಜಿ ಸೂಕ್ಷ್ಮ. ನಮ್ಮ ಕಾಯಿಲೆಗಳಿಗೆ ಕಾರಣ ಕೃತಜನ್ಮ ಪಾಪಗಳೇನೆ ಕಾರಣ, ಈಗಿನ ಜನ್ಮದಲ್ಲಿ ಕಾಯಿಲೆಗೆ ಕಾರಣ ಅಂತ ಪತ್ರಿ ಸರ್ ಹೇಳ್ತಿದ್ರು. ಸಣ್ಣ ಸಣ್ಣ ಪಾಪ ಸಣ್ಣ ಸಣ್ಣ ಕಾಯಿಲೆ, ದೊಡ್ಡ ದೊಡ್ಡ ಪಾಪ ದೊಡ್ಡ ದೊಡ್ಡ ಕಾಯಿಲೆ, ಮಹಾನ್ ಪಾಪ ಮಹಾನ್ ಕಾಯಿಲೆ ಅದೇ ಕ್ಯಾನ್ಸರ್ ಅಂತ ಪತ್ರಿ ಸರ್ ಹೇಳಿದ್ರು. ಹಿಂದಿನ ಜನ್ಮನ ತಿಳ್ಕೊಳಕ್ಕೂ ಆಗಲ್ಲ ಅವ್ರಿಗೆ, ಕಾಯಿಲೆ ಕಾರಣ ಅರ್ಥ ಆಗಲ್ಲ, ಅದನ್ನ ಹೋಗಿಸ್ಕೊಳ್ಳೋ ವಿಧಾನ ಹೇಗೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಅವರ ಅನುಭವಕ್ಕೆ ಬರ್ಬೇಕು, ತಾನ್ ಸಾಯ್ಬೇಕು ಸ್ವರ್ಗ ಕಾಣ್ಬೇಕು ಅಂತ ಹಿಂದಿನವ್ರು ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗಿನ್ನೂ ಪ್ರಾಣಿ ಸಂಕುಲದಿಂದ ಬಂದಿದ್ರು ಆ ವಾಸನೆಗಳಲ್ಲೇ ಇರೋಂಥವ್ರು, ನಕಾರಾತ್ಮಕ ಗುಣ ಸ್ವಭಾವ ಇರೋರು, ತರ್ಕ ಮಾಡುವಂತ ಗುಣ ಸ್ವಭಾವದಿರೋರು ಎಷ್ಟೋ ಜನ್ಮಗಳೆತ್ತಿ ಬರ್ಬೇಕಾಗತ್ತೆ. ಅನ್ಕೊಳ್ಳಿ, ತೊಂದ್ರೆ ಇಲ್ಲ. ನೀವು ನಿಮ್ಮ ಸಾಧನೆಯನ್ನ ಮುಂದುವರಿಸಿ, ಅದರಿಂದ ವಿಚಲಿತರಾಗಬಾರ್ದು. ಮೇಡಮ್, ನಾನ್ ಹೇಳೋದು ಇಷ್ಟೇ, ಧ್ಯಾನ ಮಾಡೋದ್ರಿಂದ ನಮ್ಮ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಧ್ಯಾನ ಸಾಧನೆನ ಮುಖ್ಯ ಅಂತ ನಾನು ಹೇಳ್ತಾ ಇರೋದು ಮೇಡಮ್. ಎಲ್ರು ಹೇಳ್ತಿರೋದು ಅದನ್ನೇ, ಪತ್ರಿ ಸರ್ ಹೇಳಿರೋದು ಅದನ್ನೇ. ಅದು ನಿಮ್ಮಲ್ಲಿ ಯಾವಾಗ ಸರಿ ಹೋಗುತ್ತೆ ಈ ವಿಚಾರಕ್ಕೆ ಅಂದ್ರೆ, ಅವ್ರು ಧ್ಯಾನ ಮಾಡಲ್ಲ, ನೀವ್ ಧ್ಯಾನ ಮಾಡ್ತಿದ್ದೀರ. ನೀವ್ ಧ್ಯಾನ ಮಾಡ್ತಾ 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 ನಿಮ್ಮಲ್ಲಿ ಆರೋಗ್ಯ ಸರಿ ಹೋಗುತ್ತೆ, ಹಣಕಾಸಿನ ಸ್ಥಿತಿ ಸರಿ ಹೋಗುತ್ತೆ, ಕಾಮನೆಗಳು ಕಡಿಮೆ ಆಗತ್ತೆ, ಸಂತೋಷವಾಗಿರ್ತೀರ, ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾರೆ. ಇದೆಲ್ಲ ಆದಾಗ ಅವ್ರ ಮನಸ್ಸಲ್ಲಿ ಅನ್ಸುತ್ತೆ ಏನಂತ, ಇವ್ನ್ ನಂಗೆ ಧ್ಯಾನ ಮಾಡು ಅಂತ ಹೇಳ್ದ, ನಮ್ಮ ಮಕ್ಕಳ ದಾರಿ ಬಿಟ್ಟು ಹೋದ್ರು, ಹೆಂಡತಿ ಕಾಯಿಲೆ ಆಯ್ತು, ಕ್ಯಾನ್ಸರ್ ಬಂತು, ಎಷ್ಟೊಂದು ಖರ್ಚಾಯ್ತು, ಅವ್ನ್ ಹೇಳಿದ್ ಧ್ಯಾನ ನಾನ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂತ ಒಂದು ಅರಿವು ಮೂಡುತ್ತಲ್ಲ, ಅವತ್ತು ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಮನ್ನ ನೋಡಿ ಧ್ಯಾನ ಮಾಡಿ ಚೆನ್ನಾಗಿದ್ದೀರಾ ಅನ್ನೋದು ಅವರ ಅನುಭವಕ್ಕೆ ಅಥವಾ ಅವರ ನೋಟಕ್ಕೆ ಸಿಕ್ಕಾಗ ಅವರಲ್ಲೂ ಪರಿವರ್ತನೆ ಬರುತ್ತೆ. ಯಾವುದಕ್ಕೆ ಆದ್ರೂ ಟೈಮ್ ಬರ್ಬೇಕು, ಟೈಮ್ ಬರದೆ ಯಾವ್ದು ಯಾರಿಗೂ ಏನು ಕಲ್ಸಕ್ಕಾಗಲ್ಲ. ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್.
ಅದ್ಭುತವಾಗಿ ನಮಗೂ ಉತ್ತರಗಳು ಸಿಕ್ತು ಸರ್ ಕ್ವಶನ್ಗೆ. ನಮಗೂ ಈ ತರ ಸಿಗ್ತಾ ಇರ್ತಾರೆ ಧ್ಯಾನ ಮಾಡುವಾಗ ಯಾಕೆ ಅಂತ. ಸೊ ಒಳ್ಳೆ ಆನ್ಸರ್ಗಳು ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಮೇಡಮ್ಗೆ ನಿಮ್ಮ ಪರವಾಗಿ PSSM ಮೈಸೂರು ಪರವಾಗಿ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಇವತ್ತು ಸೆಷನ್ ಎಂಡ್ ಮಾಡೋಣ, ಟೈಮ್ ಆಗಿದೆ. ಮತ್ತೆ ರಾತ್ರಿ 9 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಥ್ಯಾಂಕ್ ಯು.